ಹಾಸನದಲ್ಲಿ ಅವರು ಹೇಳಿದ್ದಾರೆ, ನಮ್ಮ ತಂದೆ ಹಿಂದುಳಿದ ನಾಯಕರು ಏನಿದ್ದಾರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದನ್ನು ಸಹಿಸಲಾರದೆ ಒಬ್ಬ ಹಿಂದುಳಿದ ವರ್ಗದ ನಾಯಕರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದನ್ನು ಸಹಿಸಲಾರದೆ ವಿರೋಧ ಪಕ್ಷಗಳು ಅಸೂಯೆಯಿಂದ ಟೀಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪದ ಬಳಕೆ ಮಾಡಿದ್ದಾರೆ. ಈಗ ಮುಖ್ಯಮಂತ್ರಿಗಳ ಬಗ್ಗೆ ಯಾವ ವಿಷಯಗಳ ಬಗ್ಗೆ ವಿರೋಧ ಪಕ್ಷಗಳು ಚರ್ಚೆ ಮಾಡ್ತಾ ಇದ್ದಾರೆ? ಒಂದು ಪ್ರಮುಖವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಣದಲ್ಲಿ 94 ಕೋಟಿ ಹಣ ಒಂದು 10-15 ಬೇನಾಮಿ ಅಕೌಂಟ್ಗಳಿಗೆ 5 ಕೋಟಿಯಿಂದ 3 ಕೋಟಿವರೆಗೆ 5 ಕೋಟಿಯಿಂದ 3 ಕೋಟಿವರೆಗೆ ಪೇಪರೇ ತರಲಿಲ್ವಲ್ಲ, ಅದು ತರಲಿಲ್ವಲ್ಲ, ಇರಲಿ ಬಿಡ, ಅದು ಬಾಯಲ್ಲೇ ಇಡ್ತೀನಿ. ಬೇನಾಮಿ ಅಕೌಂಟಿಗೆ ಏನು ಹಣ ಹೋಗಿದೆ, ಯಾವ ಸಂದರ್ಭದಲ್ಲಿ ಹೋಯಿತು? ಮಾರ್ಚ್ ತಿಂಗಳಲ್ಲಿ ಹೋಗಿರತಕ್ಕಂಥ ಹಣ. ಲೋಕಸಭಾ ಚುನಾವಣೆಯ ಕೋಡ್ ಆಫ್ ಕಂಡಕ್ಟ್ ಪ್ರಾರಂಭ ಆದಂಥ ಸಂದರ್ಭ, ಲೋಕಸಭೆಗೆ ಚುನಾವಣೆ ಪ್ರಾರಂಭ ಆದಂಥ ಸಂದರ್ಭ. ಕೋಡ್ ಆಫ್ ಕಂಡಕ್ಟು ದೇಶದಲ್ಲಿ ಜಾರಿಗೆ ಬಂದಿದೆ. ಆ ಸಂದರ್ಭದಲ್ಲಿ ಸುಮಾರು 94 ಕೋಟಿ ಹಣ ಯಾವ್ಯಾವುದೋ ಹೆಸರುಗಳಲ್ಲಿ ಅಕೌಂಟ್ ಓಪನ್ ಮಾಡಿ ಒಂದೊಂದು ಅಕೌಂಟ್ಗೆ 3 ಕೋಟಿಯಿಂದ 5 ಕೋಟಿವರೆಗೆ ಹಣ ಸ್ವೇಚ್ಛಾಚಾರವಾಗಿ ಟ್ರಾನ್ಸ್ಫರ್ ಆಗಿರತಕ್ಕಂಥದ್ದು ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ಬಹುಶಃ ಅಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಂಥ ಇನ್ನೊಬ್ಬ ನೌಕರ ಚಂದ್ರಶೇಖರ್ ಆತ್ಮಹತ್ಯೆಯಲ್ಲಿ ಡೆತ್ ನೋಟನ್ನು ಏನು ಬರೆದಿಟ್ಟು ತೀರ್ಕೊಂಡು ಹೋದರು. ಅವ್ರ ಆತ್ಮಹತ್ಯೆಗೆ ಶರಣಾಗದೆ ಹೋಗಿದ್ರೆ ಬಹುಶಃ ಡೆತ್ ನೋಟು ಇರದೇ ಹೋಗಿದ್ರೆ, ಮುಖ್ಯಮಂತ್ರಿಗಳೇ ಈ ಪ್ರಕರಣ ಏನು ಮಾಡ್ತಾ ಇದ್ರಿ? ಇವತ್ತು ನೀವು ಹೇಳ್ತಾ ಇದ್ದೀರಿ ಹಿಂದುಳಿದ ವರ್ಗದ ಒಬ್ಬ ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಅಂತೇಳಿ ನನ್ನ ಮೇಲೆ ಅಸೂಯೆಯಿಂದ ವಿರೋಧ ಪಕ್ಷಗಳು ಟೀಕಾಪ್ರಹಾರ ಮಾಡ್ತಾ ಇದ್ದಾರೆ, ರಾಜೀನಾಮೆ ಕೇಳ್ತಾ ಇದ್ದಾರೆ ಅಂತಕ್ಕಂಥ ಪದ ಬಳಕೆಯನ್ನು ಮಾಡ್ತಾ ಇದ್ದೀರಿ. ಯಾವ ರೀತಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ನೀವು ರಕ್ಷಣೆ ಕೊಟ್ಟಿದ್ದೀರಿ ಅಂತ ಹೇಳಿ ಹಿಂದುಳಿದ ವರ್ಗಗಳ ರಕ್ಷಣೆಯನ್ನು ಪಡೀಲಿಕ್ಕೆ ಹೊರಟಿದ್ದೀರಿ. ಈಗ ನೀವು ಏನು ಮಾಡಿದ್ದೀರಿ ಅಂತ ಹೇಳಿ ಆ ಹಿಂದುಳಿದ ವರ್ಗಗಳ ಪರವಾಗಿ ಈ ಕಳೆದ 1 ವರ್ಷದಲ್ಲಿ ನಿಜಕ್ಕೂ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ, ಆಗ ನೀವು ಈ ಕಾರಣ ಕೊಟ್ಟಿದ್ರೆ, ಈ ಕಾರಣಕ್ಕೆ ನನ್ನ ಸಹಮತವನ್ನು ನಾನು ನಿಮಗೆ ವ್ಯಕ್ತಪಡಿಸುವೆ ನಿಮ್ಮ ಪರವಾಗಿ. ಯಾವ ವಾಲ್ಮೀಕಿ ಅಭಿವೃದ್ಧಿ ನಿಗಮ ರಚನೆ ಆದಂಥದ್ದು ಯಾವೊಂದು ST ಸಮಾಜಗಳಿಗೆ ಆರ್ಥಿಕ ಶಕ್ತಿಯನ್ನು ತುಂಬಬೇಕು ಅಂತೇಳಿ ನಿಗಮ ಸ್ಥಾಪನೆ ಮಾಡ್ಕೊಂಡಿದ್ದೇವೆ. ಬಹುಶಃ 2006-07ರಲ್ಲಿ ನಮ್ಮ ಕಾಲದಲ್ಲೇ ಪ್ರಾರಂಭ ಆದಂಥ ನಿಗಮ ಇದು. ಆ ನಿಗಮದಿಂದ ಆ ಒಂದು ವರ್ಗದ ಜನತೆಯ ಒಂದು ಕಲ್ಯಾಣಕ್ಕೆ ಅವರ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೋಸ್ಕರವಾಗಿ ಇಟ್ಟಂಥ ಹಣ 94 ಕೋಟಿ ಹಣವನ್ನು ಇವತ್ತು ದರೋಡೆ ಮಾಡಿರ್ತಕ್ಕಂಥದ್ದೇನಿದೆ, ಪಾಪ SIT ಅವರಿಗೆ ಕೊಟ್ಟಿದ್ದೀರಿ ತನಿಖೆ ಮಾಡಲಿಕ್ಕೆ.
ಈ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನಲ್ಲ ಚಂದ್ರಶೇಖರ್, ಆತ್ಮಹತ್ಯೆಯ ಪ್ರಕರಣಕ್ಕೂ ನಾನು ಒಂದು ಹೋಲಿಕೆ ಮಾಡಲಿಕ್ಕೆ ಬಯಸ್ತೀನಿ. ಈಗ ಮತ್ಯಾವುದೋ ರೇಣುಕಾ ಸ್ವಾಮಿದು ಪ್ರತಿದಿನ ಒಂದು ತಿಂಗಳಿಂದ ನೀವು ರೇಣುಕಾ ಸ್ವಾಮಿಯ ಹತ್ಯೆಯ ಬಗ್ಗೆ ಒಂದು ತಿಂಗಳಿಂದ ನಿರಂತರವಾಗಿ ಆ ಪ್ರಕರಣವನ್ನು ಜನತೆ ಮುಂದೆ ಇಡ್ತಾ ಇದ್ದೀರಿ. ಅದು ಹತ್ಯೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದೀರಿ. ಚಂದ್ರಶೇಖರ್ ಅವ್ರನ್ನ ಆತ್ಮಹತ್ಯೆ ಅಂತಕ್ಕಂಥದ್ದಕ್ಕೆ ಸೀಮಿತ ಮಾಡ್ತಿರೋ ಮುಖ್ಯಮಂತ್ರಿಗಳೇ, ಸರ್ಕಾರಗಳ ತೀರ್ಮಾನಗಳು, ಸರ್ಕಾರದಲ್ಲಿ ನಡೀತಾ ಇರತಕ್ಕಂಥ ಅವ್ಯವಹಾರಗಳ ಬಗ್ಗೆ, ಅಕ್ರಮಗಳ ಬಗ್ಗೆ ಎಲ್ಲಿ ಮುಂದೆ ನನಗೂ ಈ ಒಂದು ಅಕ್ರಮದಿಂದ ನಾನು ತೊಂದರೆಗೆ ಒಳಗಾಗ್ತೀನೋ ಅಂತ ಭಯದಿಂದ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ಚಂದ್ರಶೇಖರ್ ಏನಿದ್ದಾನೆ, ಅದನ್ನು ನೀವು ಆತ್ಮಹತ್ಯೆ ಅಂತ ಪರಿಗಣಿಸ್ತೀರೋ ಇಲ್ಲ ನಿಮ್ಮ ಸರ್ಕಾರ ನಡೀತಾ ಇರತಕ್ಕಂಥ ಈ ಹಣದ ದಾಹದಲ್ಲಿ ಸರ್ಕಾರದಿಂದ ಆಗಿರ್ತಕ್ಕಂಥ ಇದು ಹತ್ಯೆ ಅಂತಕ್ಕಂಥದ್ದನ್ನು ನೀವು ಸ್ವೀಕಾರ ಮಾಡ್ತಿರೋ ಹೇಳಬೇಕು ಜನಕ್ಕೆ. ನಿಮ್ಮ ಆಡಳಿತದಲ್ಲಿ ಬಿಗಿ ಇದ್ದಿದ್ರೆ ಚಂದ್ರಶೇಖರ್ ಅಂತ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗ್ತಿದ್ನ? ನೀವೇ ಹಿಂದೆ ಮುಖ್ಯಮಂತ್ರಿ 2017 ಒಬ್ಬ ಅಮಾಯಕ ಅಧಿಕಾರಿ DYSP ಕಲ್ಲಪ್ಪ ಅಂಡಿಬಾಗ್ ಚಿಕ್ಕಮಗಳೂರಿನ ನಡೆದಂಥ ಅಕ್ರಮಗಳ ಬಗ್ಗೆ ಅವತ್ತು ಅವನಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ಅವತ್ತು ಸಹ ನೀವೇ ಮುಖ್ಯಮಂತ್ರಿ ಇದ್ದಾಗ ಈಗ ಹಿಂದುಳಿದವರ ಹೆಸರು ಹೇಳಿ ರಕ್ಷಣೆ ಪಡೀತಾ ಇದ್ದೀರಿ. ಅವತ್ತು ಆತ್ಮಹತ್ಯೆಗೆ ಒಳಗಾದಂಥ ಬೆಳಗಾವಿಯ ಒಬ್ಬ ಯುವಕ ನಿಮ್ಮ ಸಮಾಜದವನೇ ಮುಖ್ಯಮಂತ್ರಿಗಳೇ, ನಿಮ್ಮ ಸಮಾಜದವನೇ. ರಕ್ಷಣೆ ಕೊಟ್ರ ನೀವು? ನಿಮ್ಮ ಸಮಾಜದ ಹೆಸರು ಹೇಳ್ಕೊಂಡು ಮುಖ್ಯಮಂತ್ರಿ ಆಗಿದ್ದೀರಿ. ಹೌದು, ಹಿಂದುಳಿದವರೆಲ್ಲ ನೀವು ಮಹಾನ್ ನಾಯಕ ಅಂತ ಹೇಳಿ ಅಧಿಕಾರ ಕೊಟ್ಟಿದ್ದಾರೆ. 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ ದೇವರಾಜ ಅರಸು ಅವರ ನಂತರ. ಅವತ್ತು ಸಹ ಇದೇ ರೀತಿಯ ಒಂದು ಆತ್ಮಹತ್ಯೆಯ ಪ್ರಕರಣ, ಆ ಒಂದು ಪ್ರಕರಣಕ್ಕೆ ನಾನು ಧ್ವನಿ ಎತ್ತದೇ ಇದ್ದಿದ್ರೆ ಬಹುಶಃ ಕುಟುಂಬವನ್ನು ಎಲ್ಲಿಗೆ ತಂದು ನಿಲ್ಲಿಸ್ತಾ ಇದ್ರಿ ನೀವು? ಆ ಕುರುಬ ಸಮಾಜಕ್ಕೆ ಸೇರಿದಂತೆ ಇವತ್ತು ಒಬ್ಬ ಅತ್ಯುನ್ನತವಾದಂಥ ಪದವಿಯನ್ನು ಪೊಲೀಸ್ ಇಲಾಖೆಯಲ್ಲಿ ಪಡಿತಾ ಇದ್ದಂಥ ಒಬ್ಬ ಯುವಕ, ಪ್ರಾಮಾಣಿಕವಾದಂಥ ವ್ಯಕ್ತಿ ಇದ್ದ. ಅವನ ಆತ್ಮಹತ್ಯೆಗೆ ಆ ಸರ್ಕಾರದಲ್ಲೂ ನೀವು ಮುಖ್ಯಮಂತ್ರಿಗಳಾಗಿ ನಡೆದಿರತಕ್ಕಂಥ ಒಂದು ಘಟನೆ. ಇವತ್ತು ಚಂದ್ರಶೇಖರ್ ಅವರ ಆತ್ಮಹತ್ಯೆ, ನಾನಿದನ್ನು ಆತ್ಮಹತ್ಯೆಗೆ ಹೋಲಿಕೆ ಮಾಡಲ್ಲ. ಈ ಸರ್ಕಾರದಲ್ಲಿ ನಡೀತಾ ಇರತಕ್ಕಂಥ ಹಲವಾರು ಅಕ್ರಮಗಳ ಹಿನ್ನೆಲೆಯಲ್ಲಿ ಹೆದರಿ ಇವತ್ತು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದೇನಿದೆ, ಇಲ್ಲಿ ಏನು ರೇಣುಕಾ ಸ್ವಾಮಿದು 24 ಗಂಟೆನಲ್ಲಿ ಹಲವಾರು ಬಂಧಿಸ್ತಕ್ಕಂಥ ಕೆಲಸ ಮಾಡೋದಲ್ಲ, 18, 20, 25 ಜನಗಳನ್ನ. ಇಲ್ಲಿ ಯಾವ ರೀತಿ ನಡ್ಕೋತು ನಿಮ್ಮ SIT? ಸ್ವಲ್ಪ ಜನತೆ ಮುಂದೆ ಇಡ್ತೀರಾ ಮುಖ್ಯಮಂತ್ರಿಗಳೇ? 40 ದಿನ ಆದರೂ ಆತ್ಮಹತ್ಯೆಯಲ್ಲಿ ಮಂತ್ರಿ ಅಂತಕ್ಕಂಥದ್ದು ಹೆಸರು ಹೇಳಿದ್ದಾರಲ್ಲಿ, ಯಾರು ಹೆಸರು ಹೇಳಿಲ್ಲ ಅಲ್ಲಿ. ಮಂತ್ರಿಗಳ ಮೌಖಿಕ ಆದೇಶದ ಮೇರೆಗೆ ಇದೆಲ್ಲ ನಡೀತು ಅಂತ ಹೇಳಿ. ಯಾರಪ್ಪ DG ಈ ರಾಜ್ಯದಲ್ಲಿ? DG ಯಾರಿದ್ದಾರೆ ಇಲ್ಲಿ? ಅವ್ರಿಗೆ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ಮಾಡ್ತಾವ್ರೆ ಅವರ DG. ಯಾರು ಬೇಕಾದರೂ ಈಗ ನೇರವಾಗಿ DG ಹತ್ರಕ್ಕೆ ಹೋಗ್ಬೋದು ಕಂಪ್ಲೇಂಟ್ ಕೊಡೋಕ್ಕೆ. ಅವ್ರು ಆಮೇಲೆ ಇಲ್ಲಿ ಅವ್ರ ಕಚೇರಿ ಕರೆಸ್ಕೊಂಡು ಇಲ್ಲಿ ಕಂಪ್ಲೇಂಟ್ ತೊಗೊಂಡು ಅವ್ರಗಳ ಹತ್ರ ಇವರು ಟೈಪ್ ಮಾಡಿ ಹೆಬ್ಬೆಟ್ಟು ತಸ್ಕೊಂಡು ಆಮೇಲೆ ಕಳಿಸ್ತಾರೆ ರಾಜ್ಯದ ಬೇರೆ ಬೇರೆ ಠಾಣೆಗಳಿಗೆ DG ಕಚೇರಿಯಿಂದ.
ಇದು ಈಗ ಮಾಡ್ತಿರೋ ಡಿ ಜಿ ಕೆಲಸ ಈ ರಾಜ್ಯದಲ್ಲಿ. ಇದನ್ನು ಯಾಕಪ್ಪ ಈ ಡಿ ಜಿ ಕೇಳಲಿಕ್ಕೆ ಬಯಸ್ತೀನಿ. ಆತ್ಮಹತ್ಯೆ ಪತ್ರದಲ್ಲಿ ಒಬ್ಬ ಮಂತ್ರಿಯ ಮೌಖಿಕ ಆದೇಶ ಅದರ ಮೇಲೆ ನಡೀತು ಅಂತೇಳಿ ಆಪಾದನೆ ಮಾಡಿದ್ರಲ್ಲ, ಎಲ್ಲಿದೆಯಪ್ಪ ಡಿ ಜಿ? ಯಾರ್ಯಾರನ್ನ ಅರೆಸ್ಟ್ ಮಾಡಿದೀಯಾ? ಅಲ್ಲೆಲ್ಲೋ ರಾಮನಗರದಲ್ಲಿ ಮೊನ್ನೆ ಯಾವುದೋ VSSN ಸೊಸೈಟಿ ಚುನಾವಣೆ 2 ಬಾರಿ ದಿನಾಂಕ ಘೋಷಣೆ ಮಾಡಿ ಚುನಾವಣೆ ಡೆಫರ್ ಮಾಡಿಸ್ತೀರಿ ನಿಮ್ಮ ಯೋಗ್ಯತೆಗೆ, ಸರ್ಕಾರಕ್ಕೆ. ಒಂದು ರಾಮನಗರದಲ್ಲಿ ಚುನಾವಣೆ ನಡೆಸೋದಕ್ಕೆ VSN ಸೊಸೈಟಿದು 2 ಬಾರಿ ಮುಂದಕ್ಕೆ ಹಾಕಿಸ್ತೀರಿ. ಅದ್ರ ಬಗ್ಗೆ ಪ್ರತಿಭಟನೆ ಮಾಡೋಕ್ಕೆ ಹೋದವ್ರನ್ನ ನಿಮ್ಮ ಇಲಾಖೆ ಯಾವ್ಯಾವ ಪದಬಳಕೆ ಮಾಡ್ತೀರಿ? ಪಾಪ ಕುಮಾರಸ್ವಾಮಿ ಮಗನ ದೇವೇಗೌಡರ ಕುಟುಂಬದಲ್ಲಿ ಇನ್ನೊಬ್ಬನ ಉಳಿಸಿದ್ದೀವಿ, ಅವನ ಮೇಲೆ ಏವನ್ನು ಮಾಡಬೇಕು ಅಂತೇಳಿ ಆ ಪ್ರಕರಣದಲ್ಲಿ DG ಆಫೀಸಿಂದ ನಡೀತಿದೆ ರಾತ್ರಿ 11 ಗಂಟೆವರೆಗೆ. ಅದು ಯಾವುದೋ ಗ್ಲಾಸ್ ಹೊಡೆದ್ಬಿಟ್ರಂತಲ್ಲಿ ನೂಕಲ್ಲಿ. ಅದಕ್ಕೆ ಪೊಲೀಸ್ ಇಲಾಖೆಯ ಕರ್ತವ್ಯಕ್ಕೆ ಚ್ಯುತಿ ತಂದಿದ್ದಾನೆ ಕುಮಾರಸ್ವಾಮಿ ಮಗನ. ಅಲ್ಲಿ ಅವನೊಬ್ಬ ಉಳ್ಕೊಂಡವನೇ, ಅವ್ರ ಫ್ಯಾಮಿಲಿ ಹುಡುಗ, ಅವನ ಮೇಲೆ ಒಂದು ಏವನ್ನು ಹಾಕಿ ಅರೆಸ್ಟ್ ಮಾಡಿ ಅಂತೇಳಿ ರಾತ್ರಿ 11 ಗಂಟೆವರೆಗೆ. DG ಅವರೇ, ಯಾವನೋ ಮಂತ್ರಿ ಹೇಳ್ತಾನೆ ಅಂತ ಹೇಳಿ ಇದಕ್ಕೆ ನೀವು ಕೆಲಸ ಮಾಡ್ತೀರಾ ಈ ರಾಜ್ಯದಲ್ಲಿ? ಆ ಹೆಣ್ಣು ಮಗಳು ಚಂದ್ರಶೇಖರ್ ಹೆಂಡತಿಯ ಚಂದ್ರಶೇಖರ್ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದ ಹೆಣ್ಣು ಮಗಳು ಕಣ್ಣಲ್ಲಿ ಹಾಕೋದು. ಮಂತ್ರಿಯ ಹೆಸರನ್ನ ಸ್ಪೆಸಿಫಿಕ್ ಆಗಿ ಹೇಳಿದ್ದಾನವನು. ಇವತ್ತು ನೀವು ಟಚ್ ಮಾಡಲಿಲ್ಲ. SIT ತನಿಖೆ, ಬೇರೆ ಬೇರೆ ಪ್ರಕರಣದಲ್ಲೂ SIT ತನಿಖೆ ಹೇಗೆ ನಡೀತದೆ ಗೊತ್ತು, ಅದೆಲ್ಲ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಒಬ್ಬನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು ನೀವೇನಾದ್ರು ಮಾಡಿದ್ರೆ ಸ್ಪೆಸಿಫಿಕ್ ಆಗಿ ಹೇಳಿದ್ದಾನೆ, ಅವನ ಮೇಲೆ ಏನು ಆ್ಯಕ್ಷನ್ ತೊಗೊಂಡ್ರಿ? ಮೌಖಿಕವಾಗಿ ಹೇಳಿದಂಥವ್ರ ಮೇಲೆ ಅಲ್ಲಿವರೆಗೆ ಇಡಿ ಬರಬೇಕಾಯ್ತಾ ಈಗ ಆ್ಯಕ್ಷನ್ ತಗೊಳ್ಳೋಕ್ಕೆ? ಹಿಂದುಳಿದವರು ಅದಕ್ಕೆ ವಿರೋಧ ಪಕ್ಷಗಳು ಚಿತಾವಣೆ ನಡೆಸ್ತಾ ಇದ್ದಾವೆ. ಅಪ್ಪನ ಜೊತೆಗೆ ಮಗರು ಸೇರ್ಕೊಂಬಿಟ್ರಿ ಹೇಳೋಕ್ಕೆ. ಜನ ಅಧಿಕಾರ ಕೊಟ್ಟಿದ್ದಾರೆ. ಕೊನೆ ಹಂತದಲ್ಲಿ ನಾಡಿನ ಜನತೆಯ ಕೈಲಿ ಚೀತು ಅನ್ನಿಸ್ಕೊಂಡು ಹೋಗಬೇಡಿ. ಗೌರವಿತವಾದಂಥ ಆಡಳಿತ ಕೊಡಿ. ಆ ಹಿಂದುಳಿದ ವರ್ಗದ ಬಗ್ಗೆ ಇವತ್ತೇನು ರಕ್ಷಣೆ ಪಡೀಲಿಕ್ಕೆ ಹೆಸರು ಹೇಳಿದ್ದೀರಿ, ಆ ಹಿಂದುಳಿದ ವರ್ಗಗಳ ಹೆಸರಿಗೆ ಕಳಂಕ ತರ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಆಡಳಿತವನ್ನು ಇವತ್ತೇನು ನಡೆಸ್ತಾ ಇದ್ದೀರಿ? ನಿಜಕ್ಕೂ ಆ ಹಿಂದುಳಿದ ವರ್ಗಗಳಿಗೆ ಗೌರವ ಕೊಡಬೇಕು ಅಂತ ಇದ್ದರೆ ಈ 1.25 ವರ್ಷದಲ್ಲಿ ಏನೇನು ಮಾಡ್ಕೊಂಡಿದ್ದೀರಿ ಅದು ಒಂದು ಕಡೆ ಇಟ್ಟು ಮುಂದಕ್ಕಾದರೂ ಆ ವರ್ಗಗಳಿಗೆ ಗೌರವ ತರ್ತಕ್ಕಂಥ ಕೆಲಸ ಮಾಡಿ. ಏನು ಸಾಧನೆ ಮಾಡಿದ್ದೀರಿ? ನಿಮ್ಮ ಇದಂತೂ ಮಾಡ್ಕೊಂಡಿದ್ದೀರಲ್ಲ, ಆಡಳಿತಕ್ಕೆ ಒಬ್ಬ ಅಧ್ಯಕ್ಷ, ಸುಧಾರಣೆ ತರಕ್ಕೆ, ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಒಂದು ಹೊಣೆಗಾರಿಕೆಯನ್ನು ನಡೆಸ್ತಕ್ಕಂಥದ್ದಕ್ಕೆ, ಸಲಹೆ ಕೊಡ್ತಕ್ಕಂಥದ್ದಕ್ಕೆ ಒಬ್ಬರನ್ನ ಇಟ್ಕೊಂಡಿದ್ದೀರಿ. ಏನು ಹೇಳಿಕೆ ಕೊಟ್ಟಿದ್ದಾರೆ ನಿಮ್ಮ ಆರ್ಥಿಕ ಸಲಹೆಗಾರರು, ಹೊಣೆಗಾರಿಕೆ ಸಲಹೆಗಾರರು? ನೆನ್ನೆ ಕೊಟ್ಟಿರೋ ಹೇಳಿಕೆ ಏನು? ಮೊನ್ನೆ ಅಭಿವೃದ್ಧಿಗೆ ಹಣ ಇಲ್ಲ, ನಾನು ಆರ್ಥಿಕ ಇಲಾಖೆಯ ಸಲಹೆಗಾರನಾಗಿ ಕೆಲಸ ಮಾಡ್ತಿರೋದ್ರಿಂದ ನನ್ನ ಒಂದು ಕ್ಷೇತ್ರಕ್ಕೆ ಹಣ ತರಲಿಕ್ಕೆ ಸಾಧ್ಯ ಆಗಿದೆ. ಇನ್ನುಳಿದ 223 ಜನ ಶಾಸಕರು ಏನು ಮಾಡಬೇಕು? ವರ್ಗಾವಣೆ ದಂಧೆ ಹಳೆ ಕತೆ ಅದು. ಏನು ನನ್ನ ಕಾಲದಲ್ಲಂತೂ ವರ್ಗಾವಣೆಗೆ ನನ್ನ ಕಚೇರಿ ಅಂತೂ ಅಲ್ಲ, ಅವ್ರು ಹೇಳ್ಕೊಂಡವ್ರೆ ಈ ವರ್ಗಾವಣೆ ಕಾಂಗ್ರೆಸ್ ಅಲ್ಲ ಎಲ್ಲ ಕಾಲದಲ್ಲೂ ಇತ್ತು ಅಂತ ಹೇಳ್ದಂಗೆ ಅವರೇ. ದುಡ್ಡಿಲ್ಲ ಅನ್ನೋದು ಹೇಳಿದ್ದಾರೆ ಸರ್ಕಾರದಲ್ಲಿ. ಮತ್ತು ಇನ್ನೇನು ಮಾಡ್ತೀರಿ ನೀವು ಆ ಹಿಂದುಳಿದ ವರ್ಗದ ಜನಕ್ಕೆ? ಬೇರೆಯವ್ರಿಗೆ ಬಿಟ್ಬಿಡಿ. ಪಾಪ ಹಿಂದುಳಿದವರು ರಕ್ಷಣೆ ಪಡೀಲಿಕ್ಕೆ ಕೊಟ್ಟಿದ್ದೀರಲ್ಲ ಹೆಸರನ್ನ. ದುಡ್ಡಿಲ್ಲ ಅಂತ ನಿಮ್ಮ ಆರ್ಥಿಕ ಸಲಹೆಗಾರರು ಹೇಳ್ತಾವ್ರೆ, ನಾವು ಹೇಳೋದಲ್ಲ.
ನಾವು ಹೇಳಿದ್ರೆ ಬಿ ಜೆ ಪಿಯವರು ಹೊಟ್ಟೆವರಿಗೆ ಹೇಳ್ತಾರೆ, ಜನತಾ ಹೇಳಿದ್ರೆ ಹೊಟ್ಟೆವರಿಗೆ ಹೇಳ್ತಾರೆ, ಹೇಳ್ಬೋದು. ನೀವು ಪಕ್ಕದಲ್ಲಿ ಇಟ್ಕೊಂಡಿದ್ದೀರಲ್ಲ ನಿಮಗೆ ಸಲಹೆ ತಗೊಳ್ಳೋಕ್ಕೆ, ಅವ್ರ ಬಾಯಲ್ಲೇ ಇದು ಬರ್ತಾ ಇದೆಯಲ್ಲ, ಇದಕ್ಕೇನು ಹೇಳ್ತೀರಿ ಉತ್ತರ? 94 ಕೋಟಿ ಹಣ ಇನ್ಯಾವ್ಯಾವ ಇಲಾಖೆ ಕೊಟ್ಟಿರ್ತಕ್ಕಂಥ ನಿಮ್ಮ ನಿಗಮಗಳು, 94 ನಿಗಮಗಳು ಈಗ ಅಧ್ಯಕ್ಷರುಗಳು ರಾಜ್ಯದಲ್ಲಿ ಪಾಪ ಏನು ಗ್ಯಾರಂಟಿ ಕಾರ್ಯಕ್ರಮಗಳ ಮುಖಾಂತರ ರಾಜ್ಯದ ಜನತೆಯ ಜೋಬನಲ್ಲಿ ಭಾಳ ಭರ್ತಿಯಾಗಿ ಹಣ ತುಂಬಿಸಿ ರಾಜ್ಯದ ಖಜಾನೆಗೆ ಜನ ಖರ್ಚು ಮಾಡತಕ್ಕಂಥ ಶಕ್ತಿ ಕೊಟ್ಟು ಅದ್ರ ಮೇಲೆ 94 ಜನ ಶಾಸಕರುಗಳು, ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ಗಳು ಆ ಇದರೊಳಗೆ ಆ ಮಂಡಳಿ ಒಳಗೆ ದುಡ್ಡು ಕೊಡೋಕ್ಕೆ ದುಡ್ಡಾಯಿತೋ ಇಲ್ವೋ, ಇರ್ತಕ್ಕಂಥದ್ದು ಇಲಾಖೆ ಯಾವ ಒಂದು ಬೋರ್ಡ್ ಕಾರ್ಪೊರೇಷನ್ ದುಡ್ಡಿದೆ, ಆ ದುಡ್ಡು ಹೆಂಗೆ ತಗೊಂಡು ಹೋಗಬೇಕು ಎಲ್ಲೆಲ್ಲಿಗೆ ಅಕೌಂಟ್ಗೆ ಅಂತೇಳಿ ಅದು ನೀವೀಗಾಗಲೇ ಎಲ್ಲರಿಗೂ ಟ್ರೈನಿಂಗ್ ಕೊಡ್ತಾ ಇದ್ದೀರಿ. ನೀವು ನಿಜಕ್ಕೂ ಈ ರಾಜ್ಯದಲ್ಲಿ 5 ವರ್ಷ ಹಿಂದೆ ಮುಖ್ಯಮಂತ್ರಿಯಾಗಿ ನಿಮ್ಮ ಆಡಳಿತ ಪಾರದರ್ಶಕ ಆಡಳಿತ ನಂದು ಅಂತೀರಿ. ನಿಮ್ಮ ಆಡಳಿತ ಪಾರದರ್ಶಕ ಆಡಳಿತ ಆಗಿದ್ದರೆ 94 ಕೋಟಿ ನಿಮ್ಮ ಸರ್ಕಾರದಲ್ಲಿ ಇವತ್ತೇನು ಸ್ವೇಚ್ಛಾಚಾರವಾಗಿ ಲೂಟಿ ಮಾಡಿದ್ದಾರೆ, ಕಠಿಣವಾದಂಥ ರೀತಿಯ ಕ್ರಮ ನಿಮ್ಮಿಂದ ಆಗಿದೆಯಾ ಸಿದ್ದರಾಮಯ್ಯನವರೇ? ಸೊ ವಹಿಸ್ಕೊತೀರಿ, ಯಾವ ರೀತಿ ಅವ್ರನ್ನ ವಹಿಸ್ಕೊತಾ ಇದ್ದೀರಿ? ಪಾಪ ಇಡಿ ಅವ್ರು ಅರೆಸ್ಟ್ ಮಾಡ್ತಾರೆ ಅಂತೇಳಿ ಇನ್ನೊಬ್ಬ ಶಾಸಕರು ಅದರಿಂದ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ ಆಗಿದ್ದಾರಲ್ಲ, ಅಯ್ಯೋ ನನ್ನ SIT ಅವರು ಅರೆಸ್ಟ್ ಮಾಡಿ ಅಲ್ಲಿ ಬೇಡ ಇಲ್ಲಿ ಅರೆಸ್ಟ್ ಮಾಡ್ಕೊಳ್ಳಿ ಅಂತೇಳಿ ಹೋಗಿ ಗೋಗರ್ ಕಡೆ ನಿಂತವ್ರೆ ಅಂತ ನೀವೇನೋ ಟಿ ವಿಲಿ ತೋರಿಸ್ತಾ ಇದ್ರಪ್ಪ. ಹಾಂ, ದದ್ದಲ್ಲು SITಗೆ ಹೋಗಿ ನಾನು ಸರೆಂಡರ್ ಆಗ್ಬಿಡ್ತೀನಿ, ಇಡಿಲಿ ಬೇಡ ಅರೆಸ್ಟ್ ಮಾಡೋದು, ಇಲ್ಲಿ ನಾನು ಕರ್ಕೊಂಡೋಗಿ ಜೈಲಿಗೆ ಕೂರಿಸ್ಕೊಳ್ಳಿ ಅಂತ ಹೇಳಿ ನೆನ್ನೆ ಎಲ್ಲ ಕೂತಿದ್ರು 8 ಗಂಟೆ ಅಂತ ನೀವೇ ಹೇಳಿದಿರಿ. ಏನು ಸರ್? ಅದೇ ಹೇಳಿದೆ, ಅದನ್ನೇ ಹೇಳಿದಿರಿ. ಇದು ನಾನು ಯಾಕೆ ಇದನ್ನು ಹೇಳಿದೆ ಇವತ್ತು ಅಂದರೆ, ಒಂದು ಇಲಾಖೆಯಲ್ಲಿ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ, ಆತ್ಮಹತ್ಯೆ ಚಂದ್ರಶೇಖರ್ ಮಾಡ್ಕೊಂಡಿದ್ರಿಂದ ಬಂದಿದ್ದು. ಆತ್ಮಹತ್ಯೆ ಮಾಡ್ಕೊಳ್ಳದೆ ಅವನು ಏನಾದ್ರೂ ಅಯ್ಯೋ ಏನಾಯ್ತದೆ ಅವ್ರ ತನ ನನಗೂ ಆಯ್ತು ಅಂತ ಧೈರ್ಯವಾಗಿ ಇದ್ದುಬಿಟ್ಟಿದ್ದಾರೆ. ಈ ದುಡ್ಡು ಹಂಗೇ ಹೋಗಿರೋದು ಕೇಳ್ತಿದ್ದಾರೆ ಯಾರು? ಆ CAG ರಿಪೋರ್ಟ್ಗಳು ತಗೊಂಡು ನಾವು ಮಣ್ಣು ಉಯ್ಕೋಬೇಕು. CAG ರಿಪೋರ್ಟ್ ಕೊಡೋದು ಈಗ ಯಾವ ರೀತಿ ಇದೆ ಅನ್ನೋದು ಗೊತ್ತು ನನಗೆ, ನಾನು ಅಧಿಕಾರ ನಡೆಸಿದ್ದೀನಿ. CAG ರಿಪೋರ್ಟ್ಗಳು ತಗೋತೀವಿ, ಏನೇನಿದೆ ಅನ್ನೋದು ಗೊತ್ತು ನನಗೆ. ಇದು ಈ ರೀತಿಯ ಒಂದು ಪ್ರಕರಣದಲ್ಲಿ ನಾನು ಅದಕ್ಕೆ DGಗೆ ಹೇಳಿದ್ದು, ಆ ಕಚೇರಿ ತಗೊಂಡೋಗಿ ಕಾನ್ಸ್ಟೇಬಲ್ ಲೆವೆಲ್ಗೆ ಇಳಿಸ್ಕೊಂಡಿದ್ದೀರಲ್ಲಿ. ಯಾಕೆಂದರೆ ಹಿಂದಿನ ಕೆಲವು ಪ್ರಕರಣ ನಡೀತಾವಲ್ಲ SIT ತನಿಖೆ, DG ಕಚೇರಿಗೆ ಬಂದು ಕೊಡಬೇಕು ದೂರು, ಅದು ಎಲ್ಲ ಕರ್ಕೊಂಬಂದು ಇಲ್ಲಿ ಕೊಡಿಸಿ DG ಕಚೇರಿಯಿಂದ ಆಮೇಲೆ ಅದೇನೋ ಮುಖವಾಡ ಹಾಕಿಸಿ ಬಟ್ಟೆ ಚುಚ್ಚಿಸಿ ಯಾವುದೋ ಒಂದು ಚಾನಲಿಗೆ ಕಳಿಸೋದ ಮೇಲೆ ಅಲ್ಲಿ ಬೆಳಗಿನ ಸಾಯಂಕಾಲದವರೆಗೂ ಇಂಟ್ರು. ಇದು ಈ ಸರ್ಕಾರ ನಡೀತಾ ಇರೋದು. ಅದಕ್ಕೆ DGನ ಇವು DG ಕೆಲಸ ಮಾಡ್ತಾ ಇದ್ದೀರೋ, ಕಾನ್ಸ್ಟೇಬಲ್ಗೆ ಇಳಿಸೋರ ನಿಮ್ಮನ್ನು ಈ ಸರ್ಕಾರದಲ್ಲಿ ಅಂತ ಕೇಳ್ತಾ ಇರೋದು ನಾನು. ರಾಜ್ಯ ಸರ್ಕಾರ SIT ಎನ್ಕ್ವೈರಿ ಮಾಡ್ತಾ ಇದ್ರು ಕೂಡ ಇಡಿ ಕೇಸನ್ನು ತಗೊಂಡಿರೋದು ಕಂಪ್ಲೀಟ್ಲಿ ಪೊಲಿಟಿಕಲ್ ಮ್ಯಾಟರ್. ಯಾವಾಗ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನು ಮುಚ್ಚಾಕ್ತಕ್ಕಂಥ ರೀತಿಯಲ್ಲಿ ಹೊರಟಿದ್ದಾರೆ, ಇದೆಲ್ಲ ಗಮನಕ್ಕೆ ಬಂದು ಇಡಿ ಅವರು ಯಾತಕ್ಕೆ ಬಂದಿದ್ದಾರೆ? 94 ಕೋಟಿ ಹಣ ಬೇನಾಮಿ ಖಾತೆಗಳು ಮಾಡ್ಕೊಂಡು ದುಡ್ಡನ್ನು ಇಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಪವರ್ಸ್ ಇದೆ, ಬೇನಾಮಿ ಖಾತೆ ಟ್ರಾನ್ಸಾಕ್ಷನ್ ಇರ್ತಕ್ಕಂಥದ್ದನ್ನು ತನಿಖೆ ಮಾಡಿಸ್ತಕ್ಕಂಥ ಪವರ್ ಇದೆ. ಈಗ ಅದ್ರ ಮೇಲೆ ಬಂದಿದ್ದಾರೆ. ಇಲ್ಲೇನು ವೆಂಜನ್ಸ್ ಪಾಲಿಟಿಕ್ಸ್ ಅಲ್ಲ, ಇದು ವೆಂಜನ್ಸ್ ಪಾಲಿಟಿಕ್ಸ್ ನಿಮ್ಮಲ್ಲಿ ನಡೀತಾ ಇರೋದು. ಈಗ ಯಾವ ಥರ ನಡೀತಿದೆ ಗೊತ್ತಿದೆ ನನಗೆ. ನಿಮ್ಮ ವೆಂಜನ್ಸ್ ಪಾಲಿಟಿಕ್ಸು ಭಾಳ ದಿನ ನಡೆಯಲ್ಲ, ಮೇಲೊಬ್ಬಿದ್ದಾನೆ.
ನೀವೇನೇ ಮಾಡಿದ್ರು ಅಲ್ಟಿಮೇಟ್ಲಿ ಯಾರೇನೂ ಮಾಡಲಿಕ್ಕಾಗಲ್ಲ. ಸತ್ಯ ಉಳಿಲೇಬೇಕು. ಈ ಸರ್ಕಾರದ ಸಿಸ್ಟಮ್ನಿಂದ ಕೊಲೆ ಅದು. ಅವನು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು. ಆತ್ಮಹತ್ಯೆಗೆ ಪ್ರೇರಣೆ ಯಾರು? ಇಲ್ಲಿ ನಡೀತಿರ್ತಕ್ಕಂಥ ಸರ್ಕಾರದ ನಡವಳಿಕೆ. ಯಾರು ಈ ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅವರಿಗೆ ನೀವು ರಕ್ಷಣೆ ಕೊಟ್ಟು ಸ್ವೇಚ್ಛಾಚಾರವಾಗಿ ಈ ರೀತಿಯ ಘಟನೆಗೆ ಕಾರಣಕರ್ತರೇನಿದ್ದಾರೆ ಈ ಸಿಸ್ಟಮ್ ಬಂದಿರೋದ್ರಿಂದ. ಯಾವಾಗ ನಿಮ್ಮ ವರ್ಗಾವಣೆ ಇದೆಯಲ್ಲ, ವರ್ಗಾವಣೆ ಯಾವ ರೀತಿ ಸಿಸ್ಟಮ್ ತಂದ್ಕೊಂಡಿದ್ದೀರಿ ಈಗ? ಏಕೆಂದರೆ ನನಗೆ ಅನುಭವ ಆಯಿತು. 2018ರಲ್ಲಿ ಮೊದಲನೇ ಬಾರಿಗೆ ಅನುಭವ ಆಗಿದ್ದು. ಒಬ್ಬ ಮುಖ್ಯಮಂತ್ರಿಗೆ ಇರತಕ್ಕಂಥ ಪ್ರೆರಗೇಟಿವ್ ರೈಟ್ಸ್ ಏನಿದೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು, ನಾನಿದ್ದಂಥ 14 ತಿಂಗಳು ನನಗೆ ಯಾವುದೇ ರೀತಿಯಲ್ಲಿ ಉತ್ತಮವಂಥ ಅಧಿಕಾರಿಗಳನ್ನು ನಾನೇನಾದರೂ ಒಳ್ಳೆಯ ಕೆಲಸ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ರೆ ಅದಕ್ಕೆ ಒಪ್ಪಿಗೆ ಇರಲಿಲ್ಲ ನನಗೆ. ಆಯಾ ಇಲಾಖಾ ಮಂತ್ರಿಗಳು ಯಾರು ಬೇಕು ಅಂತ ಹೇಳ್ತಾರೆ ಅವ್ರನ್ನೇ ಹಾಕಬೇಕಾಗಿತ್ತು. ಆ ಅನುಭವ ನನಗೇನು ಕೊಟ್ಟರು ಇವರು ಕಾಂಗ್ರೆಸ್ ನಾಯಕರು, ಅದರಿಂದ ಹೇಳ್ತಾ ಇದ್ದೇನೆ. ನೀವ್ಯಾರು ನಮ್ಮ ಇಲಾಖೆಗೆ ಅಧಿಕಾರಿಗಳು ವರ್ಗಾವಣೆಗೆ ನಾವು ಹೇಳಿದವ್ರನ್ನ ಹಾಕಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರೇ ಯಾವ ಥರ ನನ್ನ ನಡೆಸ್ಕೊಂಡಿದ್ದೀರಿ, ಅದು ಈಗೇನು ನಿಮ್ಮ ಕಾಲದಲ್ಲೂ ಮುಂದುವರಿಸಿದ್ದೀರಿ. ಈಗ ನೀವು ಅದೇ ಕೆಲಸ ಮಾಡಲಿಕ್ಕೆ ಹೊರಟಿದ್ದೀರಿ. ಬೀದಿಲಿ ಚರ್ಚೆ ಆಗ್ತದೆ, ಹರಾಜಿಗೆ ಇಟ್ಟಿದ್ದೀರಿ ವರ್ಗಾವಣೆ ದಂಧೆನ. ಏನೂ ಆಗಿಲ್ಲ. ಸಾಕ್ಷಿ ಕೊಡಿ ಅಂತೀರಿ. 40% ಸಾಕ್ಷಿ ಕೊಟ್ಟರೆ ಇಲ್ಲಿವರೆಗೆ. ಯಾವುದೋ ನಾಗಮೋಹನ್ ದಾಸ್ನೇನೋ ಮಾಡ್ಕೊಂಡು ಹೊರಟಿದ್ದೀರಿ. ಎಷ್ಟು ತಿಂಗಳಾಯಿತು? ನಿಮ್ಮ ಹತ್ರ ಬೀದಿಲಿ ಡಂಗೂರ ಹೊಡೆದ್ರಲ್ಲ 40%ದು ಮಾಹಿತಿ ಇಟ್ಕೊಂಡು ಡಂಗೂರ ಹೊಡೆದ್ರು. ಸುಮ್ಮನೆ ಜನಗಳ ದಾರಿ ತಪ್ಪಿಸ್ಲಿಕ್ಕೆ ಡಂಗೂರ ಹೊಡೆದ್ರು 40%ದು. ಈಗ ನಾಗಮೋಹನ್ ದಾಸ್ ವರದಿ ಇನ್ನೊಬ್ಬರನ್ನ ಇನ್ಯಾವುದಕ್ಕೂ ಹಾಕೊಂಡಿದ್ದೀರಿ. 1 ವರ್ಷ ಆಯ್ತಲ್ಲ, ಯಾಕೆ ನಿಮ್ಮ ಹತ್ರ 40% ಡಂಗೂರ ಹೊಡೆದ್ರಲ್ಲ, ಸಾಕ್ಷಿ ಇಟ್ಕೊಳ್ಳದೆ ಹೊಡೆದಿದ್ದೀರ? ಆಗ ಈಗ ಹುಡುಕ್ತಾ ಇದ್ದೀರಾ ಸಾಕ್ಷಿನ? ಇಷ್ಟು ದಿವಸ ಬೇಕಾ ನಿಮಗೆ ನಾಗಮೋಹನ್ ದಾಸ್ ವರದಿ ಕೊಡೋದಕ್ಕೆ? ಅವರಾದರೂ ಯೋಚನೆ ಮಾಡಬೇಕು. ನಾಗಮೋಹನ್ ದಾಸ್ ಕೆಂಪಣ್ಣ ಆಯೋಗದ ವರದಿ ಏನು ಮಾಡಿದ್ರಿ? ಕೆಂಪಣ್ಣ ಆಯೋಗದ ವರದಿ ಎಲ್ಲಿದೆ? ಪಾರ್ಟ್ 1 ಪಾರ್ಟ್ 2 ಎಲ್ಲಿಟ್ಟಿದ್ದೀನಿ? ಈಗ ನನ್ನವ್ರು ಪ್ರಶ್ನೆ ಮಾಡೋಕ್ಕಾಗಲ್ಲ ಕೆಂಪಣ್ಣ ಆಯೋಗದ ವರದಿನ. ಯಾರು ಅವ್ರ ಮುಲಾಜಿನಲ್ಲಿ ನಾನು ಮುಖ್ಯಮಂತ್ರಿ ಮಾಡ್ಕೊಂಡಿದ್ರಲ್ಲ, ನನ್ನನ್ನು ಅದೆಂಥದ್ದು ಕ್ಲರ್ಕಾಗಿ ಇಟ್ಕೊಂಡಿದ್ರಲ್ಲ 14 ತಿಂಗಳು. ನನ್ನ ನೀವು ಪ್ರಶ್ನೆ ಮಾಡೋಕ್ಕಲ್ಲ, ನೀನಿದ್ದೆಲ್ಲ ಮಾಡ್ಬೋದಾಗಿತ್ತಲ್ಲ ಅಂತ. ಪಾರದರ್ಶಕ ಆಳ್ತ ಅಲ್ವಾ? ಪಾಪ ಜಯಚಂದ್ರ ಅವರು ಹೌಸ್ ಕಮಿಟಿಲಿ ರಿಪೋರ್ಟ್ ಕೊಡ್ತಾರೆ. ಅದು ಯಾವುದೋ ನಿಮ್ಮ ಬೆಂಗಳೂರು ಮೈಸೂರು ಕಾರಿಡಾರ್ದು ನೈಸ್ದು ಸದನದ ವರದಿ ಕೊಟ್ಟು ಎಷ್ಟು ವರ್ಷ ಆಯಿತು? CBI ಕೊಡಿ ಅಂದ್ರವರು. ನಿಮ್ಮ ದೆಹಲಿಯ ಪ್ರತಿನಿಧಿ ಈಗ ಜಯಚಂದ್ರ ಅವರು, ಅವ್ರಿಗೆ ಕೊಲೆ ಬೆದರಿಕೆ ಹಾಕಿದ್ರು. ಇದು ನಿಮ್ಮ ಆಡಳಿತ. ಇನ್ನು ಮೂಡಾಗಿ ಬಂದರೆ ಅಯ್ಯೋ ದೇವರೇ ಕಾಪಾಡಬೇಕು. 62 ಕೋಟಿ ಕೊಡಬೇಕಂತ ಅವರಿಗೆ. ಯಾರಪ್ಪನ ಆಸ್ತಿ ಅಂತ ಕೊಡ್ತೀರಿ 62 ಕೋಟಿ ಸಿದ್ದರಾಮಯ್ಯನವರಿಗೆ? ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಯ್ಯೋ ನನ್ನ ಜಮೀನು, ನನ್ನ ಪತ್ನಿ ತಗೊಂಡಿರೋ ಜಮೀನು, ಅದು ಖರೀದಿ ಮಾಡಿರೋದು 62 ಕೋಟಿ ಕೊಟ್ಬಿಟ್ರಿ, ಈಗಲೂ ತಗೊಂಡ್ಬಿಡ್ಲಿ. ಈ ಹೇಳಿಕೆ ಕೊಟ್ಟಿದ್ದಾರೆ. ಆ ಜಮೀನು ಯಾರದು? ಏನು ಇವ್ರ ಪಿತರಾಜಿತ ಆಸ್ತಿನ? ಇಲ್ಲ ದಾನ ಕೊಟ್ರಲ್ಲ ಇವ್ರ ಹೆಂಡತಿ ತಮ್ಮ, ಅವ್ರು ಸಂಪಾದನೆ ಮಾಡಿದ್ದ ಆಸ್ತಿನ? ಪಿತರಾಜಿತ ಆಸ್ತಿನ ಅದು? ಫುಲ್ ಡಾಕ್ಯುಮೆಂಟ್ ಇಟ್ಟಿದ್ದೀನಿ.
ನಾನು ಬರೀ ಬಾಯಲ್ಲಿ ಹೇಳಲ್ಲ, ಹಿಟ್ ಆ್ಯಂಡ್ ರನ್ ಹೇಳ್ತೀರಿ. ಹಾಂ, ಈ ಪ್ಲ್ಯಾನು ಅದೆಂಥದಪ್ಪ, ಅವ್ರ ಜಮೀನ ಪಾಪ ಕಷ್ಟಪಟ್ಟು ಅವರ ಧರ್ಮಪತ್ನಿ ಅವ್ರ ಖರೀದಿ ಮಾಡಿದ್ರಂತಲ್ಲ, ಅವ್ರು ಖರೀದಿ ಮಾಡಿದ್ದೆ ಅಂತ ಹೇಳೋರು. ಈ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿರೋದು ಯಾವಾಗ? ಈ ಮೂಡಾದಲ್ಲಿ ಇದೆಯಲ್ಲ ಈ ಪ್ಲ್ಯಾನು, ಇದು ಯಾವಾಗ ಸ್ಯಾಂಕ್ಷನ್ ಆಗಿರೋದು? ಆ ಕಡೆ ಹಿಡ್ದಿರ್ಕ, ಆ ಕಡೆ ಈ ಕಡೆ ಹಿಡ್ದ, ಯಾವಾಗ ಸ್ಯಾಂಕ್ಷನ್ ಆಗಿದೆ ಪ್ಲ್ಯಾನು? ಇವ್ರು ಭೂಮಿ ಖರೀದಿ ಮಾಡಿದ್ದೆ ಯಾವಾಗ? ಮೂಡಾದವರು ಸೈಟ್ ಮಾಡಿ, ಸೈಟು 10-15 ಹಂಚಿ ಪಾರ್ಕ್ ಮಾಡಿ, ಇದೆಲ್ಲ ಆದಮೇಲೆ ಇಲ್ಲ ಸರ್ಕಾರವೇ ತಳ್ಕೊಳಕ್ಕಾಗೈತೆ ಬ್ರದರ್, ಇನ್ನು ಇದು ಪ್ಲ್ಯಾನ್ ತಳ್ಕೊಳಕ್ಕಾಗದೇ ಇರ್ತದ? ಈ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿದ್ದೆ ಯಾವಾಗ? ಇವರು ಭೂಮಿ ಖರೀದಿ ಮಾಡಿರೋದು ಯಾವಾಗ? ಕನ್ವರ್ಷನ್ ಮಾಡಿದ್ದೆ ಯಾವಾಗ? ಮುಖ್ಯಮಂತ್ರಿಗಳೇ 1992 ಫಸ್ಟ್ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಯಿತು. ಪ್ರಿಲಿಮಿನರಿ ನೋಟಿಫಿಕೇಶನ್ ಮೂಡ ಅಕ್ವೈರ್ ಮಾಡಿದ್ರು. ಅಲ್ಲಿ ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ 92ರಲ್ಲಿ ಅಕ್ವೈರ್ ಮಾಡಿದ್ರು ಮೂಡ. 97ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಯಿತು. 92ರದು ಪ್ರಿಲಿಮಿನರಿ ನೋಟಿಫಿಕೇಶನ್ನು, 97 ಫೈನಲ್ ನೋಟಿಫಿಕೇಶನ್ ಆಯಿತು. ಅದ್ಯಾರೋ ನಿಂಗಾ ವರ್ಸಸ್ ಅದಂತೂ ನಿಂಗಾ ಬಿನ್ ಜವರಾಯ ಆಲಿಯಾಸ್ ಜವರ, ಅವರ ಅಕೌಂಟಿಗೆ 3,26,000 ರೂಪಾಯಿನ 24,000ನ ಭೂಮಿ ಅಕ್ವೈರ್ ಮಾಡ್ಕೊಂಡಿದ್ದಕ್ಕಂಥ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಣ ಕಟ್ಟಿದ್ದಾರೆ. ಆ ಪ್ರಾಪರ್ಟಿ 3 ಎಕರೆ 16 ಗುಂಟೆ, ಅದಕ್ಕೆ ದುಡ್ಡು ಜಮಾ ಆಗಿದೆ. ಮುಖ್ಯಮಂತ್ರಿಗಳೇ 98ಕ್ಕೆ ಡಿನೋಟಿಫಿಕೇಶನ್ ಮಾಡ್ಕೊಂಡಿದ್ದೀರಿ. ಈ ಅವಧಿಯಲ್ಲಿ ನೀವು ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು. ಈ ಒಂದು ಪ್ರಕರಣ ನಡೆದಾಗ ಈ ನಿಂಗ ಉರುಫ್ ಜವರ ಯಾವಾಗ ತೀರ್ಕೊಂಡು ಹೋಗಿದ್ದಾರೆ ಅನ್ನೋದನ್ನು ಸ್ವಲ್ಪ ಜನಗಳ ಮುಂದೆ ಇಡ್ತೀರಾ? ಯಾವಾಗ ತೀರ್ಕೊಂಡ್ರವರು? ಆ ಜಮೀನು ಪೌತಿ ಕಾಯ್ದೆ ಎಂಥದ್ದು, ಅದು ಏನು ಹೇಳ್ತಿರ್ಬೋದು, ಪೌತಿ ಖಾತೆಯಲ್ಲಿ ಆ ದೇವರಾಜಿಗೆ ಯಾವಾಗ ಸೇರ್ತದೋ, ಯಾವ ಇಸ್ವಿನಲ್ಲಿ? ಸತ್ತೋದನ ಹೆಸರಿಗೆ ಡಿನೋಟಿಫಿಕೇಶನ್ ಮಾಡೋಕ್ಕೆ ಸಾಧ್ಯವಾ? ಸತ್ತಿರ್ತಕ್ಕಂಥ ವ್ಯಕ್ತಿ ಹೆಸರಿಗೆ ಡಿನೋಟಿಫಿಕೇಶನ್ ಮಾಡೋಕ್ಕೆ ಸಾಧ್ಯವಾ? ಇದು ಇದೇ ಥರ ಒಂದು ನಮ್ಮ ಉಪಮುಖ್ಯಮಂತ್ರಿಗಳು ಮಾಡ್ಕೊಂಡು, ಅಲ್ಲೊಂದಿದೆ ಬೆನಗನಹಳ್ಳಿಲಿ ಸತ್ತರ ಹೆಸರನ್ನ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡ್ರೆ ಅವರು ಒಬ್ಬರು ಮಹಾನುಭಾವರು, ಬಹುಶಃ ಅವರೇ ಹೇಳ್ಕೊಟ್ಟಿರ್ಬೇಕು ಈ ಥರ ಮಾಡ್ಬೋದು ಅಂತೇಳಿ. ಹಣ 1997ನಲ್ಲಿ ಮೂಡಾದಿಂದ ದುಡ್ಡನ್ನು ಕೋರ್ಟ್ಗೆ ಕಟ್ಟಿದ್ದಾರೆ. ಏನು ಹೇಳಿ ನಿಮ್ಮ ಡೌಟ್? ಲಿಂಗ ಆಲಿಯಾಸ್ ಜವರ, ಲಿಂಗ ವರ್ಸಸ್ ಜವರ. ನಾನು ಯಾತಕ್ಕೆ ಈ ಪ್ಲ್ಯಾನ್ ನಿಮಗೆ ತೋರಿಸ್ತೆ ಅಂದರೆ, ಆ ಪ್ಲ್ಯಾನ್ ಅಪ್ರೂವ್ ಆಗಿರೋದು ಯಾವಾಗ, ಸೈಟ್ ಆಗಿರೋದು ಯಾವಾಗ, ಪಾರ್ಕ್ ಆಗಿರೋದು ಯಾವಾಗ? 98ರಲ್ಲಿ ಡಿನೋಟಿಫಿಕೇಶನ್ ಆದಾಗ ನಿಂಗ ಬದುಕಿದ್ರು ಸತ್ತಿದ್ರು. ಅದು ಜನಗಳ ಮುಂದೆ ಇಡಬೇಕಲ್ಲ ಸರ್ಕಾರ. ಯಾರು ಅರ್ಜಿ ಕೊಟ್ಟವರು ಡಿನೋಟಿಫಿಕೇಷನ್ಗೆ? ಅರ್ಜಿ ಕೊಟ್ಟರು ಯಾರು? ಮಾಡಿಕೊಡಿ ಅಂತ. ಮತ್ತೆ 2004ರವರೆಗೆ ಡಿನೋಟಿಫಿಕೇಶನ್ 98ರಲ್ಲಿ ಆದಮೇಲೆ 4 ವರ್ಷ ಯಾತಕ್ಕದು ಸೈಲೆಂಟ್ ಆಗಿತ್ತು ಆ ಭೂಮಿ? ಆ ಭೂಮಿ ಬಗ್ಗೆ ಯಾತಕ್ಕೆ ತಕರಾರು ತೆಗಿಲಿಲ್ಲ ಸಿದ್ದರಾಮಯ್ಯನವರೇ? 2004 ಮೇ ತಿಂಗಳಿಗೆ ಮೂಡಾದಲ್ಲಿ ಮ್ಯೂಟೇಷನ್ ರಿಜಿಸ್ಟರ್ನಲ್ಲಿ, ಸಾರಿ ನಿಮ್ಮ ಇದರಲ್ಲಿ ಕಂದಾಯ ಇಲಾಖೆಯಲ್ಲಿ
8-6 8 ಅನ್ನೋಕ್ಕೆ ಭೌತಿಕತೆ ಇದರಲ್ಲಿ 92-93 ಇದು ಯಾಕೆ ಕೇಳಿದೆ ಅಂದರೆ ಈಗಾಗಲೇ ಮ್ಯುಟೇಷನ್ ಆದೇಶದ ವಿವರ ಈಗಾಗಲೇ IHR 8/92-93 ಮೇರೆಗೆ ಪೌತಿ ಖಾತೆ ಜಿ ದೇವರಾಜರವರ ಹೆಸರಿಗೆ ಅಂಗೀಕರಿಸಿದ್ದು ಪಾಣಿಯಲ್ಲಿ ಇಂಡೀಕರಿಸಲು ದೃಢೀಕರಿಸಿದೆ. 92-93ರಲ್ಲಿ ಪೌತಿ ಖಾತೆ ದೇವರಾಜರ ಹೆಸರಲ್ಲಿದೆ. ಪೌತಿ ಖಾತೆ ಮಾಡೋದು ಯಾವಾಗ ಬ್ರದರ್? ಹಾಂ, ಅಪ್ಪ ಸತ್ತ ಮೇಲೆ ಮಾಡೋದಲ್ವ ಪೌತಿ ಖಾತೆನ? ಸ್ವಲ್ಪ ಒಂಚೂರು ಟೆಕ್ನಿಕಲಿ ಹೇಳಿ ಬ್ರದರ್. ಯಾರಾದರೂ ಮುಖ್ಯಮಂತ್ರಿಗಳು ಸ್ವಲ್ಪ ಜನಕ್ಕೆ ಹೇಳಕ್ಕೆ ಹೇಳಿ, ಪೌತಿ ಖಾತೆ ಯಾವಾಗ ಮಾಡ್ತಾರೆ ಅಂತ ಅಲ್ವೇ? ಪೌತಿ ಖಾತೆ ಇದಾಯ್ತಾ? ಹಾಂ, ಯಾವುದು? 92ರಲ್ಲಿ ಅವರ ಹೆಸರಲ್ಲಿ ಇತ್ತು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಈಗ ಇದೆಲ್ಲ ಹೊರಗೆ ಬರಬೇಕಲ್ಲ. ಪಾಪ 4 ಜನ IAS ಅಧಿಕಾರಿಗಳು ಕಳ್ಸವ್ರಂತಲ್ಲ. ಈಗೆಲ್ಲ ರೆಕಾರ್ಡ್ ಎಲ್ಲ ಯಾರ್ಯಾರು ಎಷ್ಟೆಷ್ಟು ಸೈಟ್ ಮಾಡ್ಕೊಂಡವ್ರೆ, ಯಾರಿಗೆಷ್ಟು ಇದರಲ್ಲಿ 50-50ನಲ್ಲಿ ಕೊಟ್ಟರು, 60-40ರಲ್ಲಿ ಕೊಟ್ಟರು, ಇಲ್ಲ 40-40ರಲ್ಲಿ ಕೊಟ್ಟರು ಪರ್ಸೆಂಟೇಜಲ್ಲಿ. ಇದೆಲ್ಲ ಈಗೆಲ್ಲ ತನಿಖೆ 4 ಜನ ಅಲ್ಲಿ ಕಟ್ಟಬಿಟ್ಟವ್ರಂತಲ್ಲ ಅಧಿಕಾರಿಗಳನ್ನ. ಯಾರ್ಯಾರ ಕಾಲದಲ್ಲಿ ಆಯಿತು? ಇಲ್ಲಿ ಯಾರ ಕಾಲದಲ್ಲಿ ಆಯಿತು ಮುಖ್ಯ ಅಲ್ಲ. ಈ ಪ್ರಕರಣ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಪ್ರಕರಣ. ಇದು ಬೇರೆಯವ್ರದ್ದು ಆಮೇಲೆ ತನಿಖೆ ಇಲ್ಲಿಗಲ್ ಇದ್ರೆ ಅವೆಲ್ಲ ಮಾಡ್ಕೊಳ್ಳಿ ಸರ್ಕಾರದಿಂದ. ಇದು ನಿಮ್ಮ ಮೂಗಿನ ನೇರದಲ್ಲಾಗಿರ್ತಕ್ಕಂಥದ್ದು. ಇಲ್ಲಿ 92ರಲ್ಲಿ ಪೌತಿ ಖಾತೆ ಆಗಿದೆ ದೇವರಾಜ ಹೆಸರಿಗೆ. ಹಾಂ, 92 ಸರ್ವೆ ನಂಬರ ಬ್ರದರ್. ಇಲ್ಲಿ ಬೇರೆ ಇದ್ಯಾವುದು ಕೂರಿಸಿಲ್ಲ ನಾವು, ಸರ್ಕಾರದ್ದು. ಹಾಂ, 464 ಅದೆಲ್ಲ ಎಲ್ಲ ಹೇಳ್ಕೊಂಡ್ಲ, ಪತ್ರಿಕೆಲೆಲ್ಲ ಬಂದಿದೆಯಲ್ಲ 464 ಆಯಿತಾ. ಈ 98ರಲ್ಲಿ ಇದಾಗೋದು ಯಾವಾಗ? ಡಿನೋಟಿಫಿಕೇಷನ್ ಆಯ್ತಲ್ಲ. ಯಾರ ಹೆಸರಿನಲ್ಲಿ ಆಯಿತು 98ರಲ್ಲಿ ಡಿನೋಟಿಫಿಕೇಷನ್ನು? ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆ 87ರ ಕಲಂ 19/7 ಮತ್ತು ಭೂಸ್ವಾಧೀನ ಕಾಯ್ದೆ 1948 ಕಲಂ 48/1 ಇದೆಲ್ಲ ಇದೆಯಲ್ಲ, ಆದೇಶ ಮಾಡೋದಲ್ಲ ಗೌರ್ಮೆಂಟ್ ಗೆಜೆಟ್ ನೋಟಿಫಿಕೇಷನ್ನು. ಇಲ್ಲೇನು ಮಾಡ್ತಾರೆ? 98 ಡಿನೋಟಿಫಿಕೇಷನ್ ಆಗೋದು ನಿಂಗ ಉರೂಫ್ ಜವರ 3 ಎಕರೆ 16 ಗುಂಟೆ 464 ಸರ್ವೆ ನಂಬರ್, ಒಟ್ಟು ವಿಸ್ತೀರ್ಣ 3.32. ನಿಂಗನ ಹೆಸರಿಗೆ ಡಿನೋಟಿಫಿಕೇಷನ್ ಆಯಿತು. ಹಾಂ, 98ರಲ್ಲಿ ಸಿದ್ದರಾಮಯ್ಯನವರಿಗೆ ಗೊತ್ತಿರ್ತದೆ. ಅವರೆಲ್ಲ ಹಿಂದುಳಿದ ಜನಾಂಗ ನಾಯಕರಲ್ಲ, ಅವ್ರಿಗೆ ಗೊತ್ತಿರ್ತದೆ. ಹಾಂ, ಈಗ 1 ನಿಮಿಷ ಬರ್ತದೆ. ದೇವರಾಜು ಹೆಸರಿಗೆ ಪೌತಿ ಖಾತೆ ಆಗೋಗಿದೆ 92-93ರಲ್ಲಿ. ಅಲ್ಲಿ ನಿಂಗದ ಪ್ರಶ್ನೆ ಇಲ್ಲ. ನಿಂಗ 98ಕ್ಕೆ ಯಾಕೆ ಬಂದ ಡಿನೋಟಿಫಿಕೇಷನ್ಗೆ? 98ರಲ್ಲಿ ಹೆಂಗೆ ಡಿನೋಟಿಫಿಕೇಷನ್ ಮಾಡಿದ್ರಿ 98ನೇ ಇಸ್ವಿಲಿ? ಹಾಂ, 92ರಲ್ಲಿ ಪೌತಿ ಖಾತೆ ಆಗೋಗಿದೆ. 98ಗೆ ನಿಂಗ ಎಲ್ಲಿಂದ ಬಂದ? ಇದು ಇರೋದು ಪ್ರಶ್ನೆ. ಆಮೇಲೆ 2004 ಮೇ ತಿಂಗಳಿನಲ್ಲಿ ದೇವರಾಜು ಹೆಸರಿಗೆ ಮ್ಯುಟೇಷನ್ ಏನಿರುತ್ತೆ ಅವರಿಂದ 2004 ಅಕ್ಟೋಬರ್ ತಿಂಗಳಿಗೆ ನಿಂಗಂದಿಲ್ಲ, ನಿಂಗದ ಪ್ರಶ್ನೆ ಇಲ್ಲ. ನಿಂಗಂತೂ ಬರೀ ಡಿನೋಟಿಫಿಕೇಶನ್ ಇದೆ. 98ರಲ್ಲಿ ಡಿನೋಟಿಫಿಕೇಶನ್ ಆಗೋಯ್ತು. ಏನಣ್ಣ? ನಿಂಗ ನಿಂಗ ಉರೂಫ್ ಜವರ ಡಾಕ್ಯುಮೆಂಟ್ ಕೊಡ್ತೀನಿ ಎಲ್ಲರಿಗೂ, ನಿಮಗೂ ತೊಂದರೆ. ಯಾಕೆಂದ್ರೆ ಕುಮಾರಸ್ವಾಮಿ ಹಿಟ್ ಆ್ಯಂಡ್ ರನ್ನು ಏನೂ ಇರಲ್ಲ ಅಂತಾರೆ. ಅದು ಬೇಕಾದ್ರೆ ಕೊಡೋಣ ಅಂತ. ಇಲ್ಲಿ ಪ್ರಶ್ನೆ 2004 5ನೇ ತಿಂಗಳಲ್ಲಿ
ದೇವರಾಜು ಬಂದ ಕೂರಿಸಿದ್ರಲ್ಲಿ 2004 ಅಕ್ಟೋಬರ್ ತಿಂಗಳಿಗೆ ಯಾರು ಮಾಲಿಂಗ ಸ್ವಾಮಿನೋ ಮಾದೇಸ್ವಾಮಿ ಅಂತ ಸ್ವಾಮಿ ಹಾಂ ಮಲ್ಲಿಕಾರ್ಜುನ ಸ್ವಾಮಿ ಅವರು ಖರೀದಿ ಮಾಡ್ತಾರೆ. ಈಗಾಗಲೇ ಇದು ಪ್ಲ್ಯಾನಿಂಗ್ 2004 ಅಕ್ಟೋಬರಲ್ಲಿ ಖರೀದಿ ಮಾಡಿದ್ರು. ಖರೀದಿ ಲೆಟ್ರ್ ಇದೆಯಲ್ಲ ಅದು ತೋರಿಸಿ. ದೇವರಾಜುವಿಂದ ದೇವರಾಜು ಎಂಟು ನಿಂಗ ಇಲ್ಲ ಅಲ್ಲಿ ನಿಂಗನ ಹೆಸರು ಡಿನೋಟಿಫಿಕೇಶನ್ ಆಗಿದೆ. ದೇವರಾಜುವಿಂದ ಖರೀದಿ ಮಾಡಿದ್ರು ಅದೇ ಲ್ಯಾಂಡ್ನ. 22/5/2004 ಮುಟೇಶನ್ದು ಅದು ಖರೀದಿ ಮಾಡಿದ್ದು ತೆಗೆಯೋಣ ಅಲ್ಲ. ಮುಂದೆ ಹಂಗೆ ಹೋಗು, ಖರೀದಿ ಹಂಗೆ ಮುಂದಕ್ಕೆ ಹೋಗು, ಒಂದು 8 ಪೇಜ್ ಹೋಗು. ಏನು ಈ ಪ್ರಕರಣವೇ ಇರ್ರೆಗ್ಯುಲರ್ ಬ್ರದರ್, ಪ್ಲಾನಿಂಗ್ ಅಲ್ಲ, ಪ್ರಕರಣನೇ ಇರ್ರೆಗ್ಯುಲರು, ಇಲ್ಲೀಗಲ್ಲು. ಖರೀದಿ ಮಾಡಿದ್ರು. ಖರೀದಿದು ಅಲ್ಲೇ ಇದು ಡೇಟ್ ಕೊಟ್ಬಿಡು. ಖರೀದಿ 2004 ಮಾಡ್ತಾರೆ. 2005 DC ಮುಂದೊಂದು ಅರ್ಜಿ ಹಾಕ್ತಾರೆ 2005ಗೆ. 12 ಅಕ್ಟೋಬರ್ 2004 ಖರೀದಿ ಆಯಿತು. ಆಮೇಲಿಂದ DC ಮುಂದೆ ಒಂದು ಅರ್ಜಿ ಹಾಕ್ತಾರೆ 2005ಕ್ಕೆ. 2005ಕ್ಕೆ ಇದೆ ಮಾಲಿಂಗ ಸ್ವಾಮಿ ಅರ್ಜಿ ಹಾಕಿ ಮಲ್ಲಿಕಾರ್ಜುನ ಸ್ವಾಮಿ ಅರ್ಜಿ ಹಾಕಿ ನಂದು ಲ್ಯಾಂಡು ಅಗ್ರಿಕಲ್ಚರ್ ಸ್ಟೇಟಸಲ್ಲಿದೆ, ಅದನ್ನು ವಸತಿ ಸಮುಚ್ಚಯಕ್ಕೆ ಲ್ಯಾಂಡ್ನ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಿಕೊಡಿ ಅಂತ ಅರ್ಜಿ ಹಾಕಿದ್ರು. ಚೇಂಜ್ ಆಫ್ ಲ್ಯಾಂಡ್ ಯೂಸ್ಗೆ ಅರ್ಜಿ ಹಾಕೊಂಡ್ರು 2005ಕ್ಕೆ. ಈ ಪೀರಿಯಡ್ನಲ್ಲಿ ಡೆಪ್ಟಿ CM ಯಾರು? 2004-05 ಡೆಪ್ಟಿ CM ಯಾರಿದ್ರು ಬ್ರದರ್? ಯಡಿಯೂರಪ್ಪನವರಿದ್ರಾ? ಇಲ್ಲ ಸಿದ್ದರಾಮಯ್ಯರೇ ಇದ್ರು. ಹಾಗೆ ಧರ್ಮಸಿಂಗ್ ಕಾಲ ಆಯ್ತಾ ಬ್ರದರ್? ಹಾಂ, ನಮ್ಮದಲ್ಲ, ನಮ್ಮ ಜಂಟಿ ಸರ್ಕಾರ ಅಲ್ಲ, ನಮ್ಮದೇ. ನಾವಾಗಿ MLA ಇದ್ದು ಅಷ್ಟೇ. ಸಿದ್ದರಾಮಯ್ಯರು ಉಪಮುಖ್ಯಮಂತ್ರಿಗಳು. ಇಲ್ಲಿ ಪ್ರಶ್ನೆ ನಿಮಗೆ ಪ್ಲ್ಯಾನಲ್ಲಿ ಇಟ್ಟಿದ್ದೀನಿ, ತೋರಿಸ್ತಾ ಇದ್ದೀನಿ ಯಾವಾಗ ಆಗಿದೆ ಇವೆಲ್ಲ. ಆಮೇಲೆ 98 ಡಿನೋಟಿಫಿಕೇಷನ್ದು ನಿಮ್ಗೆ ಗಮನಕ್ಕೆ ತಂದಿದ್ದೀನಿ. 97ರಲ್ಲಿ ಅವನ ನಿಂಗನ ಇದಕ್ಕೆ ಹಾಕೊಂಡು ದುಡ್ಡು ಹೋಗಿದೆ, ಮೂಡದಿಂದ ಅಕ್ವೈರು ಆಗೋಗಿದೆ. ಅಲ್ಲಿಂದ ಪ್ರಶ್ನೆ ಸೈಟು ನಿರ್ಮಾಣ ಆಗಿದೆ, ಪಾರ್ಕ್ ಆಗಿದೆ, ಎಲ್ಲ ಆಗಿದೆ. ಆ DC ಇದನ್ನಲ್ಲ, ಇಲ್ಲ ನಿಮ್ಮ ಮೂಡಾದಾರ ಇರಲಿ, ಆ ಪ್ರಾಪರ್ಟಿ ನಮಗೆ ಸೇರಿಲ್ಲ ಅಂತೇಳಿ ಏನಾದರೂ ಮಾಹಿತಿ ಅವರಿಗೆ ಕೊಟ್ರ, ಕೊಂಡ್ಕೋಬೇಡಿ ಇದನ್ನು ಮೂಡಾದಲ್ಲಿದೆ ಅಂತ ಹೇಳಿದ್ರ, ಅಕ್ವೈರೆ ಅರ್ಜಿ ಹಾಕಿದಾಗ ಆ ಅರ್ಜಿನ ಇವ್ರು ಕನ್ಸಿಡರ್ ಮಾಡಬೇಕಾದ್ರೆ ಆ ಜಾಗದ್ದು ಸರ್ವೆ ಏನಾದರೂ ಮಾಡಿದ್ರ ಅಧಿಕಾರಿಗಳು ಹೋಗಿ? ಮಲ್ಲಿಕಾರ್ಜುನ್ ರಿಜಿಸ್ಟ್ರ್ ಮಾಡ್ಕೊಂಡ್ರಲ್ಲ ಮಲ್ಲಿಕಾರ್ಜುನ ಸ್ವಾಮಿ, ಆಗ ಅದರ ಪೊಸಿಷನ್ ಏನಿತ್ತು ಜಾಗದ್ದು ಫಿಸಿಕಲ್? ಇದು ಇವರು NOCನೇ ಕೊಟ್ಟರಲ್ಲ, ಅದೆಂಥದ್ದು ನಿಮ್ಮ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಿಕೊಟ್ರಲ್ಲ DC. ಆಗ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾರೆ ಯಾರು? ಎರಡು 2010ಕ್ಕೆ ಆಮೇಲೆ ಈ 4 ವರ್ಷ ಬಿಟ್ಬಿಟ್ರು. ಮತ್ತೆ 2004-05 ಆಯಿತು. 2010ಕ್ಕೆ ದಾನ ಮಾಡ್ತಾರೆ. ಇದೇನು ಅವ್ರ ಇಷ್ಟಕ್ಕೂಪಕ್ಕೆ ಕೊಟ್ಟರು ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ತಂಗಿಗೆ ಪ್ರೀತಿಯಿಂದ ಕೊಟ್ಟಿದ್ದಾರೆ. ನಾವು ಅದ್ರ ಬಗ್ಗೆ ಚರ್ಚೆ ಇಲ್ಲ. ಅಕ್ಕನ ತಂಗಿನ ಅವ್ರಿಗೆ ಗೊತ್ತಿಲ್ಲ ನನಗೆ, ಕೊಟ್ಟಿದ್ದಾರೆ. ಅವ್ರ ಸಹೋದರಿಗೆ ಕೊಟ್ಟಿದ್ದಾರೆ. 24/12/2010ಕ್ಕೆ ದಾನ ಮಾಡಿದ್ರು ಆ ಭೂಮಿನ. ಆ ದಾನ ಮಾಡಿದಾಗಲೂ ಅದರಲ್ಲಿ ಏನಿದೆ ಬ್ರದರ್? ಕೃಷಿ ಭೂಮಿ ಅಂತ ಇದೆಯೋ ಇಲ್ಲ ಚೇಂಜ್ ಆಫ್ ಲ್ಯಾಂಡು ಆಗಿತ್ತಲ್ಲ, ಅದು ಕೊಟ್ಟವ್ರ? ಹಾಂ,
ನೋ ಕ್ರಾಪು ಸರಿ ಅಗ್ರಿಕಲ್ಚರ್ ಅಲ್ಲ, ಅಲ್ಲಿ ಅವ್ರು ದಾನ ಮಾಡಿದ ಪತ್ರ ನೋಡು, ಕೃಷಿ ಭೂಮಿ ಅಂತ ತೋರಿಸೋರಲ್ಲಿ ಕನ್ವರ್ಷನ್ ಆಗಿರೋದು ತೋರಿಸಿಲ್ಲ ದಾನ ಪತ್ರದಲ್ಲಿ. ಇದು ಆಗಿರೋದು ಬ್ರದರ್. 2013 ಚುನಾವಣೆ ಬಂತು. 2013 ಚುನಾವಣೆಯಲ್ಲಿ ನಾವು ನಾಮಿನೇಷನ್ ಹಾಕಿದಾಗ ನಮ್ಮ ಆಸ್ತಿ ವಿವರಗಳ ಫೈಲ್ ಮಾಡಬೇಕಲ್ಲ, ಅಫಿಡವಿಟ್ ಹಾಕಬೇಕಲ್ಲ. 13ರಲ್ಲಿ ಈ ಪ್ರಾಪರ್ಟಿ ಏನೋ 10ನೇ ಇಸ್ವಿನಲ್ಲಿ ಇವ್ರ ಹೆಂಡತಿ ಹೆಸರಿಗೆ ಬಂದಿದೆ, ಮುಖ್ಯಮಂತ್ರಿಗಳ ಧರ್ಮಪತ್ನಿ ಹೆಸರಿಗೆ. ಆ ಪ್ರಾಪರ್ಟಿ ಬಂದಿರತಕ್ಕಂಥದ್ದನ್ನು ಏನಾದರೂ ಮಾಹಿತಿ ಇಟ್ಟಿದ್ದಾರೆ 13 ಅಫಿಡವಿಟ್, ಚುನಾವಣೆಗೆ ಅಫಿಡವಿಟ್ ಹಾಕಿದಾಗ ಯಾಕೆ ಅದನ್ನು ಮುಚ್ಚಿಟ್ಟಿದ್ರು? ಮತ್ತೆ 3 ವರ್ಷ ಏನು ಚರ್ಚೆ ಇಲ್ಲ ಅದ್ರ ಬಗ್ಗೆ, ದಾನ ತಗೊಂಡ್ರು. 2014ಕ್ಕೆ ಮೂಡಾಗ ಒಂದು ಲೆಟ್ರ್ ಬರೀತಾರೆ, ನನ್ನ ಜಾಗದಲ್ಲಿ ನಾನು ಖರೀದಿ ಮಾಡಿದಂಥ ಭೂಮಿ ಅಂತಾರೆ. ಇಲ್ಲಿ ದಾನ ತಗೊಂಡಿರೋದು ಅಂದರೆ ಅವರ ಅಣ್ಣ ಖರೀದಿ ಮಾಡಿರೋದು ಇನ್ನೆಲ್ಲ ಹೇಳ್ಕೊಂಡಿರ್ಬೋದು. ನನ್ನ ಖರೀದಿ ಭೂಮಿನಲ್ಲಿ ನೀವು ಅತಿಕ್ರಮಣ ಮಾಡಿ ಸೈಟೆಲ್ಲ ನಿರ್ಮಾಣ ಮಾಡ್ಕೊಂಬಿಟ್ಟಿದ್ದೀರಿ, ನನಗೆ 3 ಎಕರೆ 16 ಗುಂಟೆ ಬೇರೆ ಜಾಗ ಕೊಡಿ ಅಂತ ಕೇಳ್ತಾರೆ, ಅರ್ಜಿ ಹಾಕ್ತಾರೆ. ಆಗಿವ್ರು ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಈ ಅರ್ಜಿ ಮೂಡಕ್ಕೆ ಕೊಟ್ಟಾಗ 2017ರವರೆಗೂ ಮತ್ತದು ಹಂಗೆ ಇರ್ತದೆ. 17ಕ್ಕೆ ಒಬ್ಬರು ಹೊಸ ಅಧ್ಯಕ್ಷರು ಬರ್ತಾರೆ, ಧ್ರುವ ಕುಮಾರ್ ಯಾರೋ ಅಧ್ಯಕ್ಷರು ಬಂದರು. ಆಗ ಒಂದು ಕಮಿಟಿ ಫಾರಮ್ ಆಯ್ತಲ್ಲಿ ಮೂಡಾದಲ್ಲಿ, ಅಲ್ಲಿ ಹಲವಾರು ಸೀರೀಸ್ ಆಫ್ ಇದು ಅದೇ ಇರಲಿ. ಇಲ್ಲಿ ಇಲ್ಲ ಇದು ಪ್ರೊಸೀಡಿಂಗ್ ಭಾಳ ಇದ್ದಾವೆ ಬ್ರದರ್, ಇದೆಲ್ಲ ಪ್ರೊಸೀಡಿಂಗ್ಗಳು ಇದ್ದಾವೆ ಇಲ್ಲಿ. ಆಮೇಲೆ ಇಲ್ಲಿ ಈ ಜಮೀನು ಎಷ್ಟು ಕೊಡಬೇಕು ಅನ್ನೋದು ಇದೆ ಇದರಲ್ಲಿ. 3 ಎಕರೆಗೆ 2 ಸೈಟ್ ಕೊಡೋಕ್ಕೆ ಅವಕಾಶ ಇರೋದು ಇವ್ರ ನಿಯಮಾವಳಿಲಿ. 2ರ ಮೇಲೆ ಕೊಡೋಂಗಿಲ್ಲ. 3 ಎಕರೆಗೆ 3ರಿಂದ 4 ಎಕರೆಗೆ 2 ಸೈಟ್ ಕೊಡೋಕ್ಕೆ ಅವಕಾಶ ಇರೋದು. ಅಂದರೆ ಎಲ್ಲಿ ಸೈಟ್ ಇವ್ರ ಭೂಮಿ ಹೋಗಿರುತ್ತೆ ಅಲ್ಲಿ ಕೊಡಬೇಕು. ವಿಜಯನಗರ ಲೇಔಟಲ್ಲೆಲ್ಲ ಕೊಡೋದು. ಇಲ್ಲಿ ಈ ಪ್ರೊಸೀಡಿಂಗ್ಗಳು ಇದ್ದಾವೆ, ಇದೆಲ್ಲ ಮೂಡ ಪ್ರೊಸೀಡಿಂಗ್ಗಳಿವೆಲ್ಲ ಏನೇನಾಗಿದೆ ಅಂತೇಳಿ ಬೇರೆ ಡಾಕ್ಯುಮೆಂಟ್ ಕೊಡ್ತೀನಿ, ನಿಮಗೇನು ತೊಂದರೆ ಇಲ್ಲ. ಇಲ್ಲಿ ರೇ ಒಂದು ನಿಮಿಷ ಇರಿ. BJP ಶಾಸಕರವರು, ಜನತಾ ದಳದವರು ಯಾರವರೇ ಎಲ್ಲರ ಮೇಲೂ ಆಕ್ಷನ್ ತಗೊಳ್ಳಿ. ಇಲ್ಲಿ ನಾನು ಹೇಳ್ತಿರೋ ಪ್ರಶ್ನೆ, ಮುಖ್ಯಮಂತ್ರಿಗಳು ಅವ್ರು ಯಾರೋ ತಗೊಂಡವ್ರೆ ಇವ್ರು ಯಾರೋ ತಗೊಂಡವ್ರೆ ಅಂತೇಳಿ ಕಾರಣ ಕೊಟ್ಟರೆ ಅಧಿಕಾರ ದುರುಪಯೋಗ ಮುಚ್ಚೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಬ್ಬ ಜವಾಬ್ದಾರಿಯುತ ಅಂತ ಮುಖ್ಯಮಂತ್ರಿ. ನಾನೇ 4 ಕೇಸ್ ಎದುರಿಸ್ಲಿಲ್ವೇ ಡಿನೋಟಿಫಿಕೇಷನ್ ಮಾಡಿದೆ ಅಂತೇಳಿ? ಇದೇ 2009-13 BJP ಸರ್ಕಾರ ನನ್ನ ಮೇಲೆ 4 ಕೇಸ್ ಹಾಕ್ಲಿಲ್ವಾ? ಡಿನೋಟಿಫಿಕೇಷನ್ ಮಾಡಿದ್ದೀನಿ ನಾನು ಅಂತ ಹೇಳಿ. ಡಿನೋಟಿಫಿಕೇಷನ್ ನಾನು ಮಾಡಿದ್ದು ನಾನು ಪಾಸ್ತಿ ಬರ್ಸ್ಕೊಳಕ್ಕೆ ಮಾಡಿದ್ನಾ? ಯಾರ ಜನ ಬಂದು ರಿಕ್ವೆಸ್ಟ್ ಮಾಡಿದರು, ಡಿನೋಟಿಫಿಕೇಷನ್ ನನ್ನ ಕಾಲದಲ್ಲಿ ಆಗಿತ್ತು. ನಾನು ಡಿನೋಟಿಫಿಕೇಷನ್ ಮಾಡಿದಾಗ ಯಾವುದು ಫೈನಲ್ ನೋಟಿಫಿಕೇಷನ್ ಇರಲಿಲ್ಲ. 10 ವರ್ಷ ಅದನ್ನು ಸೈಟ್ ಮಾಡಿರಲಿಲ್ಲ, ನಿರ್ಮಾಣ ಮಾಡಿರಲಿಲ್ಲ, ಖಾಲಿ ಬಿಟ್ಕೊಂಡಿದ್ರು. ಅಂಥವನ್ನ ಮಾಡಿದ್ದೇ ನಾನು ಕೋರ್ಟ್ ಮುಂದೆ ಹೋಗಿ ಕೈ ಕಟ್ಟೆ ಹಾಕೊಂಡು ನಿಂತ್ಕೊಳ್ಳೋ ಪರಿಸ್ಥಿತಿ ಅನುಭವಿಸ್ದೆ. ಜಾಮೀನು ತಗೊಂಡೆ. ಇವ್ರು ಬಂದ ಮೇಲೆ ಒಂದು ಕೇಸ್ ಹಾಕ್ಸವ್ರು ನನ್ನ ಮೇಲೆ, ನನಗೇನು ಸಂಬಂಧ ಇಲ್ಲದೆ ಇರೋದು. ಇಲ್ಲಿ ನಿಮ್ಮ ನಿಯಮಾವಳಿ ಅದು ನಿಮ್ಮ ಬೈಲ ಇಲ್ಲಿರೋದು, ನಾನು ಹೇಳ್ತಿರೋದಲ್ಲ ಇದು. ಈ ನಿಮ್ಮ CITV ಅವರು ಮಾಡ್ಕೊಂಡಿರೋದು 1 ಎಕರೆ ಹೋದರೆ ಎಷ್ಟು ಕೊಡಬೇಕು, ಎಷ್ಟಡಿ, 2 ಎಕರೆಯಿಂದ 3 ಎಕರೆಗೆ ಎಷ್ಟು ಕೊಡಬೇಕು, 3 ಎಕರೆಯಿಂದ 4 ಎಕರೆಗೆ ಎಷ್ಟು ಕೊಡಬೇಕು ಸೈಟು, 4 ಎಕರೆಯಿಂದ 6 ಎಕರೆ ಆದರೆ ಎಷ್ಟು ಕೊಡಬೇಕು, 7 ಎಕರೆ ಮೇಲಾದರೆ ಎಷ್ಟು ಕೊಡಬೇಕು,
ಅವ್ರು ಮಾಡ್ಕೊಂಡಿರೋ ಬೈಲ. 2017 ಡಾಕ್ಯುಮೆಂಟ್ ಆಗುತ್ತೆ ಹಾಂ, ಮೂಡದಿಂದ ಓಕೆ ಮಾಡಿ 17ರಲ್ಲಿ ಅವರು ರಾಜ್ಯ ಸರ್ಕಾರಕ್ಕೆ ಕಳಿಸ್ತೆ. ಆಗ 60-40 ಇರುತ್ತಾಗ 60-40 ರೇಂಜ್ ಇರ್ತದೆ, ಅದು ರೇಷಿಯೋ ಸರ್ಕಾರಕ್ಕೆ ಕಳಿಸ್ತಾರೆ. 17ಕ್ಕೆ ಕಳಿಸಿದ್ದು ಆಗಲೂ ಆಗಲ್ಲ ಅವರಿಗೆ. ಆಮೇಲೆ 2020ರಲ್ಲಿ ಯಾವಾಗ ತಗೊಂಡಿದ್ದು ತೀರ್ಮಾನಗಳು ಮಾಡಿ ಒಂದೇ ದಿವಸ ಜಲದರ್ಶಿನಿ ಗೆಸ್ಟ್ ಹೌಸ್ನಲ್ಲಿ 5/1/22ಕ್ಕೆ ಈ 15 ಸೈಟು 14 ಸೈಟು ಕೊಡೋದು. ಜಲದರ್ಶಿನಿ ಗೆಸ್ಟ್ ಹೌಸ್ನಲ್ಲಿ ಕರ್ಕೊಂಡೋಗಿ ರಿಜಿಸ್ಟರ್ ಕೈತಲ್ಲಿ ₹1000 ಒಂದೊಂದು ಸೈಟ್ ಒಂದೊಂದು ₹1000 ಥರ ಇಷ್ಟು 14 ಸೈಟು ಒಂದೇ ದಿವಸ ಸಬ್ ರಿಜಿಸ್ಟ್ರಾರ್ ಕರೆಸಿ ಜಲದರ್ಶಿನಿ ಗೆಸ್ಟ್ ಹೌಸಲ್ಲಿ ಆಗ್ತದೆ. ಹಾಂ, ನೀವು ಅವ್ರದ್ದು ಜಮೀನೇ ಅಲ್ಲ ಅದು. 3 ಎಕರೆ 16 ಗುಂಟೆ ದೇವರಾಜುವಿಂದ ಖರೀದಿ ಮಾಡಿದ್ರಲ್ಲ, ಖರೀದಿ ಮಾಡಿದಾಗ ಅದು ದೇವರಾಜು ಜಮೀನಲ್ಲ, ಆ ಜಮೀನು ಮೂಡಾದ್ದು ಸರ್ಕಾರದ ಭೂಮಿ. ಅದು ಇದು ಇರೋದು ಪ್ರಶ್ನೆ ಮುಖ್ಯಮಂತ್ರಿಗಳಿಗೆ ನಾನು ಹೇಳೋದು. 3 ಎಕರೆ 16 ಗುಂಟೆ ನಿಮ್ಮ ಸ್ವಂತ ಆಸ್ತಿ ಅಲ್ಲ, ನಿಮ್ಮ ಬಾಮೈದ ಅವ್ರದ್ದು ಸ್ವಂತ ಆಸ್ತಿ ಅಲ್ಲ, ಅದು ಮೂಡ ಜಮೀನು. ಅದು 3,16,000 ದುಡ್ಡು ಕಟ್ಟಿಬಿಟ್ಟವ್ರಾಗಲೇ, ಮೂಡಾದಿಂದ ದುಡ್ಡು ಕಟ್ಟವ್ರಲ್ಲಿ ಆ ಲ್ಯಾಂಡಿಗೆ ಅಕ್ವೈರ್ ಮಾಡ್ಕೊಂಡಾಗ. ಅದರಿಂದ ಇವೆಲ್ಲ ಹಲವಾರು ವಿಷಯಗಳು 50-50 ಮಾಡಿ ಅದೇನೋ ಕೊಟ್ಕೊಂಡವ್ರು 14 ಸೈಟ್ ಕೊಟ್ಟವ್ರೆ. ಅಲ್ಲಿ ರಿಜಿಸ್ಟರ್ ಆಗಿರೋದು, ಅಲ್ಲಿ ಕರೆಸಿ ಸಬ್ ರಿಜಿಸ್ಟ್ರಾರ್ನ ಡಿಸ್ಪ್ಯೂಟ್ ಇದೆ ಅಂತ ಕಟ್ಟಿದ್ದೀವಿ ಅಂತ ಇದೆ. ಅಲ್ಲಿ ದುಡ್ಡು ಕಟ್ಟಾಗಿದೆ, ದುಡ್ಡು ವಾಪಸ್ ಅವ್ರಿಗೆ. ಈಗ ನಿಂಗೆ ಬದುಕೇ ಇಲ್ಲದೆ ಇದ್ದಾಗ ನಿಂಗನ ಹೆಸ್ರಿಗೆ ಹೆಂಗೆ ದುಡ್ಡು ಕಟ್ಟಿದ್ರಲ್ಲಿ ಅದು ಹೆಂಗೆ ತೋರಿಸ್ಕೊತಾರೆ. ಭಾಳ ಫಿಶಿ ಇದೆ ಇದರಲ್ಲಿ. ಮುಖ್ಯಮಂತ್ರಿಗಳು ಒಬ್ಬ ರಾಜ್ಯದ ಜವಾಬ್ದಾರಿದು ಅಂತ ಅಧಿಕಾರ ಸ್ಥಾನಗಳನ್ನು ಎಂಜಾಯ್ ಮಾಡಿ ಇವತ್ತು ಈ ಪರಿಸ್ಥಿತಿ ಪಾಪ ದೇವೇಗೌಡರಿಗೂ ನಡೀತಲ್ಲ ಭಾಳ. COD ಎನ್ಕ್ವೈರಿಗಳು, ಲೋಕಾಯುಕ್ತ ಎನ್ಕ್ವೈರಿಗಳು ನಡೆಸಿದ್ದೀವಿ. ನಮ್ಮ ಕುಟುಂಬದಲ್ಲೂ ಏನೇನು ನಡೆದಿದೆ ನಮ್ಮ ಕುಟುಂಬಕ್ಕೆ ಎಲ್ಲ ನೋಡ್ಕೊಂಬಂದಿದ್ವಿ ಚಿಕ್ಕ ಮಕ್ಕಳಿಂದನೂ. ಇವತ್ತು ಇವೆಲ್ಲ ಪ್ರಕರಣ ತೆಗೆದ್ರೆ ಮೈಸೂರದು ಅಂತ ತಗೋಬೇಡಿ. ಹಲವಾರು ನಿಮ್ಮ ಶಿವಮೊಗ್ಗಕ್ಕೆ ಹೋಯ್ತಿರೋ, ಹಾಸನಕ್ಕೆ ಹೋಯ್ತಿರೋ, ಎಲ್ಲಿ ಹೋಯ್ತಿರೋ ಎಲ್ಲ ಕಡೆ ಇದೇ ನಡೀತಿದೆ. ಇಲ್ಲಿ ಪ್ರಶ್ನೆ ಮೂಡಾದಲ್ಲಿ ನಡೀತಿರೋ ಹಗರಣ ಒಂದು ಕಡೆ ಇಟ್ಟುಬಿಡಿ, ಮೂಡ ಹಗರಣ ಬೇರೆ. ಇಲ್ಲಿ ಮುಖ್ಯಮಂತ್ರಿಗಳ ಕುಟುಂಬದಲ್ಲಿ ನಡೆದಿರ್ತಕ್ಕಂಥ ಈ ಅವ್ಯವಹಾರ ಇದೆಯಲ್ಲ, ಇದು ಇರ್ತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಈಗ ಆಗಿದೆ ಯಡಿಯೂರಪ್ಪನವರು, ನಾವು ಆಗ ನಡೀತಲ್ಲ 2009ರಲ್ಲಿ, ಆ ಸಂದರ್ಭದಲ್ಲೂ ಕೋರ್ಟು ಕಚೇರಿ ಅವರು ಅಲ್ಲದ್ರು. ಹಾಗಂಗಿದ್ರೆ ಲಿಂಗಾಯತರು ಮುಖ್ಯಮಂತ್ರಿ ಅಂತ ಹೇಳಿ ಹಸುವೆಯಿಂದ ಯಡಿಯೂರಪ್ಪನ ಇಳಿಸ್ಬೇಕು ಅಂತ ಹೋದ್ರು ಅಂತ ಯಡಿಯೂರಪ್ಪನವ್ರು ಹೇಳಿದ್ರ. ಈಗ ನಮ್ಮ ಮೇಲೂ ನಡೀತು. ಅಯ್ಯೋ ಕುಮಾರಸ್ವಾಮಿ ಏನೋ ಒಂದು ಬೆಳೆದ್ಬಿಟ್ಟ ಅಂತೇಳಿ ಕುಮಾರಸ್ವಾಮಿ ಮೇಲೆ ಆ ಜಾತಿ ಒಕ್ಕಲಿಗ ಅಂತ ಹೇಳ್ಬಿಟ್ಟು ನಡೀತಾ ನನ್ನ ಮೇಲೆ. ಈಗ ಶಿವಕುಮಾರ್ದೆ ನಡೀತಲ್ಲಪ್ಪ ಅವ್ರದ್ದು, ಏನು ಒಕ್ಕಲಿಗ ಅಂತ ಮಾಡಿದ್ರ? 98ರಲ್ಲಿ ಡೆಪ್ಟಿ CM ಯಾರಿದ್ರು? 99 ಕಾಂಗ್ರೆಸ್ ಸರ್ಕಾರ ಬಂದಿದ್ದಲ್ವಾ? JH ಪಟೇಲ್ CM. ಯಾವುದು ನನ್ನ ಸರ್ಕಾರವಾ? ಹಾಂ, ನಾನಿನ್ನೂ ಆಗ ರಾಜಕಾರಣದಲ್ಲಿ ಆಕ್ಟಿವ್ ಆಗಿದ್ದೆ, ಇದು ಬಂದೇ ಇರಲಿಲ್ಲಪ್ಪ. ನನಗೆ ಕೇಳಿದ್ರೆ ನನ್ನೇನು ಮಾಡಲಿ? ಆವಾಗ ಯಾರು ಮಾಡೋರು ಅವ್ರನ್ನ ಕೇಳಬೇಕು, ನಾನು ಅದಕ್ಕೆ ಜವಾಬ್ದಾರನ. ಒಂದು ನಿಮಿಷ ಯಾರ್ಯಾರ ಮೇಲೆ ಆರೋಪಗಳಿದೆ, ಯಾರ್ಯಾರು ಅಕ್ರಮವಾಗಿ ಏನೇನು ಮಾಡಿದ್ದಾರೆ, ಆ್ಯಕ್ಷನ್ ತಗೋಬೇಕಾದಂಥದ್ದು ಸರ್ಕಾರದ ಕರ್ತವ್ಯ. ನಾವು ಅಲ್ಲೆಲ್ಲೋ ಯಾರ್ದೋ ನಮ್ಮವ್ರು ಯಾರ್ದೋ ಆಗ್ಬಿಟ್ಟಿದೆ ಅಂತೇಳಿ ಮೌನಿಗೆ ಶರಣಾಗಕ್ಕಾಗುತ್ತಾ? ಸರ್ಕಾರದ ಆಸ್ತಿ
ಹೇಳ್ತಾರೆ 3-4 ಸಾವಿರ ಕೋಟಿ ಅವ್ಯವಹಾರ ಅಂತ ಹೇಳ್ತಾರೆ. ಬಿಟ್ಬಿಡೋದ ಇದನ್ನು? ಅಯ್ಯೋ ನಮ್ಮವ್ರು ಯಾರೋ 4 ಜನ ಅವರೇ ಅಂತ ಹೇಳಿ ಬೇಡ, ನಾವು ಸೈಲೆಂಟ್ ಆಗ್ಬಿಡೋದಾ? ಹಾಂ, ಅವ್ರು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಮುಖ್ಯಮಂತ್ರಿಗಳದು ಪ್ರಮುಖವಾಗಿದೆ ಅಲ್ವಾ? ಅದಕ್ಕೆ ಶಿವಕುಮಾರ್ ಅದಕ್ಕೆ ಹೇಳೋದು, ಬೇರೆಯವರು ಮಾಡಿದ್ರೆ ಇಲ್ಲಿ ಯಾತಕ್ಕೆ ಹೇಳ್ತೀನಿ ಅಂದರೆ, ಅವರು ಯಾವ ಪೊಸಿಷನಲ್ಲಿದ್ದಾರೆ. ಇವರು ಒಬ್ಬ ಮುಖ್ಯಮಂತ್ರಿಯ ಸ್ಥಾನದಲ್ಲಿದ್ದಾಗ, ಉಪಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾಗ ನಡೆದಿರ್ತಕ್ಕಂಥ ಒಂದು ವ್ಯವಹಾರ. ನೀವು ಶಾಸಕರುಗಳು, ಬೇರೆಯವರು, ರಿಯಲ್ ಎಸ್ಟೇಟ್ನವರು ಭಾಳ ಜನ ಮಾಡ್ಕೊಂಡವ್ರೆ. ಇಲ್ಲಿ ಅಧಿಕಾರ ದುರುಪಯೋಗ ಇದು. ಈ ನಾವು ಕೋರ್ಟ್ ಕಟ್ಟೆಗೆ ಹೋಗಿಲ್ವಾ? ನಮ್ಮ ಮೇಲೂ ಮಾಡಿಲ್ವಾ? ಸಿದ್ದರಾಮಯ್ಯ ಮತ್ತು ಯಾವಂತೋ ಮಾಡಿದ್ರೆ ನನ್ನ ಯಾಕೆ ಟಾರ್ಗೆಟ್ ಮಾಡಿದ್ರಿ? CID ಇದಕ್ಕೆ ಕರೆಸಿದ್ರ ನನ್ನ SITಗೆ. ನೀವು ಮುಖ್ಯಮಂತ್ರಿ ಇದ್ದಾಗ ಕ್ಯಾಂಪೈನ್ ಇಟ್ಕೊಂಡಿದ್ರಲ್ಲ, ನನ್ನ ಕರೆಸಿದ್ರಲ್ಲ. ಯಾವನೋ ಮಾಡಿದ ತಪ್ಪು ನನ್ನ ಯಾಕೆ ಕರೆಸಿದ್ರಿ? ಒಂದು ದಿವಸ ಆದರೂ ಅರೆಸ್ಟ್ ಮಾಡಬೇಕು ಅಂತ ಹೊರಟಿದ್ರಲ್ಲ. ಆಗ ಇನ್ನೂ ಸಾಲ್ವ್ ಆಗಿಲ್ಲ, 14 ವರ್ಷ ಆಯಿತು. ಏನು ಹೇಳಿ? ಯಾರು ನೋಡ್ರಿ, ಕೇಳಿ ಇಲ್ಲಿ. ನಾನು ಹೇಳ್ತಾ ಇರೋದು ನನಗೆ ಯಾವ ರೀತಿ ಹಿಂಸೆ ಪಟ್ಟಿದ್ದೇನೆ ಅದನ್ನು ಹೇಳ್ತಾ ಇದ್ದೇನೆ. ಈಗ ನನ್ನ ಸರ್ಕಾರದಲ್ಲಿ ಮಾಡ್ತಾ ಇದ್ದೇನೆ ಇದನ್ನು. ನನ್ನ ಸರ್ಕಾರ ಇದೆಯಾ ಇದು? ಇಲ್ಲ, ನನ್ನ ಸರ್ಕಾರ ಇದ್ದಾಗ ಇವಕ್ಕೆಲ್ಲ ನಾನು ಸೈನ್ ಹಾಕಿದ್ದೀನಾ? ಅವರು ಅಧಿಕಾರದಲ್ಲಿದ್ದಾಗ ನಡೆದಿರೋ ಪ್ರಕರಣಗಳಿದು. ಯಾರೇ ಅವ್ರ ಸಂಬಂಧಿಕರು ಮಾಡಿದ್ರು ಅವ್ರ ಜವಾಬ್ದಾರಿ ತಗೋಬೇಕಲ್ಲ. ಈಗ ದೇವೇಗೌಡರು ಹಿಂದೆ 82-83ರಲ್ಲಿ COD ಕೇಸು ಅಂತ ಹೇಳಿ, ಲೋಕಾಯುಕ್ತ ಕೇಸು ಅಂತೇಳಿ ನಡೀತಲ್ಲ, ದೇವೇಗೌಡರು ಮಾಡಿದ್ರ ತಪ್ಪದು? ಯಾಕೆ ಕರೆದ್ರು ದೇವೇಗೌಡರನ್ನ ಅಲಿಸಿದ್ರು? ಅಧಿಕಾರದಲ್ಲಿದ್ದಾಗ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಯಾವ ಥರ ನಡೆದಿದೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಅಷ್ಟೇ. ಏನು ಹೇಳಿ ಬ್ರದರ್? ದಲಿತರದು, ಮೇಜರ್ ಕಮ್ಯುನಿಟಿಯವ್ರದ್ದು ಅದೆಲ್ಲ ಪ್ರಶ್ನೆ ಇಲ್ಲಿ. ಇವೆಲ್ಲ ಜಾತಿ ಹೆಸರದಲ್ಲ. ಇಲ್ಲಿ ಅಕ್ರಮವಾಗಿ ನಡೆದಿರ್ತಕ್ಕಂಥದ್ದು, ಅದ್ರ ಬಗ್ಗೆ ಚರ್ಚೆ ಇದೆ. ಹೀಗಾಗಿದ್ರೆ ವೀರಯ್ಯನ ಯಾಕಪ್ಪ ನೆನ್ನೆ ಅರೆಸ್ಟ್ ಮಾಡಿದಿರಿ? ಈ ರಾಜ್ಯದಲ್ಲಿ ಪಾರದರ್ಶಕತೆ ಬೇಕೋ ಬೇಡವೋ? ಇದನ್ನೇ ಮುಂದುವರ್ಸ್ಕೊಂಡು ಹೋಗೋದಾ? ಯಾವ ತನಿಖೆ ಮಾಡ್ತಾರೆ ಇಲ್ಲಿ? ಯಾವ ತನಿಖೆನೂ 4 ಜನ ಅಧಿಕಾರಿಗಳು ಹೋಗ್ತಾರಲ್ಲ, ಯಾರು ಹೋಗೋರು? ಯಾರು ಕಳಿಸ್ತಾರೆ ಅವ್ರನ್ನ, ಅಧಿಕಾರಿಗಳನ್ನ, IAS ಆಫೀಸರ್ಗಳು? ಇಲ್ಲಿ ನಾನು ಈ ವಿಷಯದಲ್ಲಿ ಯಾರಾದರೂ ವಕೀಲರುಗಳು ಮುಂದೆ ಕೋರ್ಟು ಕಚೇರಿಗೆ ಹೋಗ್ತಕ್ಕಂಥವ್ರು ಹೋಗ್ಬೋದು. ಅದಕ್ಕೆ ನಾನು ಮಾಹಿತಿ ಇಟ್ಟಿದ್ದೀನಿ. ಇಲ್ಲಿ ತನಿಖೆಯಿಂದ ಏನು ಬರಲ್ಲ. ಈಗ ಕೆಂಪಣ್ಣ ಆಯೋಗ ರಚನೆ ಮಾಡಿದ್ರಲ್ಲಪ್ಪ, ಏನು ಬಂತು? ಆ ಅರ್ಕಾವತಿ ಲೇಔಟ್ ಏನಾಗಿದೆ? ಅರ್ಕಾವತಿ ಲೇಔಟ್ ಯಾವುದು ಇಂಪ್ಲಿಮೆಂಟ್ ಆಯಿತಾ ಈ ರಾಜ್ಯದಲ್ಲಿ? ಆ ಅರ್ಕಾವತಿ ಲೇಔಟ್ ಹೆಸರಲ್ಲ ಬಡವ್ರ ಜಮೀನನ್ನ ಡಿನೋಟಿಫಿಕೇಶನ್ ಇತ್ತು ಎಂಥದ್ದು, ನಿಮ್ಮ ನೋಟಿಫಿಕೇಶನ್ ಮಾಡಿ ಬಡಾವಣೆ ಮಾಡ್ತೀವಿ ಅಂತ 3,500 ಎಕರೆ ತಗೊಂಡು ಸಿಂಗ್ಪುರ ಮಾಡೋರು. ಈಗ ಗ್ರೇಟರ್ ಬೆಂಗಳೂರು ಮಾಡ್ತಾ ಇಲ್ವಾ? ಈಗ ಆಗೋದಿಷ್ಟೇ. ಈಗ ನಿಮ್ಮ ಸದನ ಸಮಿತಿ ಅಧ್ಯಕ್ಷರು, ಲಾ ಮಿನಿಸ್ಟ್ರಾಗ ಜಯಚಂದ್ರ ಇಷ್ಟು ದಪ್ಪ ಕೊಟ್ಟವರಲ್ಲ, ನೈಸ್ ಹಗರಣ, ದುಡ್ಡಿಲ್ಲ ಅಂತ ಹೇಳಿ ದಿನ ನಿಮ್ಮ ಜೋಬು ಸೇರಿದಂಗೆ ಎಲ್ಲರ ಜೋಬು ಕೈ ಹಾಕೊಂಡು ವಸೂಲಿ ಮಾಡ್ತಾವ್ರಲ್ಲ, ಟ್ಯಾಕ್ಸ್ ವಸೂಲಿ ಮಾಡ್ತಾವ್ರಲ್ಲ. ಇದು ಯಾವುದು ಟ್ಯಾಕ್ಸ್ ಹಾಕದೇ ಬೇಕಾಗಿಲ್ಲ, ಆ ಭೂಮಿ ವಾಪಸ್ ತಗೊಂಡ್ರೆ. ಏನು ಮಾಡಲಿ, ಏನು ಮಾಡಪ್ಪ, ನಾವು 1-2 ಆದರೆ ಬಿಡ್ಬೋದು.
ಒಂದೋ ಎರಡಾದ್ರೂ ಬಿಡ್ಬೋದು. ಆದರೆ ಏನು ಮಾಡ್ತೀರಿ ಬಿಟ್ಟರು ಏನಿದೆ ಉಪಯೋಗ? ಈ ಕಣ್ಣು ಮುಂದೆ ಕಾಣದೇ ಇರೋದೇ ಆ್ಯಕ್ಷನ್ ತಗೊಳಕ್ಕೆ ಸಾಧ್ಯ ಇಲ್ಲ. ಲೂಟಿ ಆಗೋದು ಆಗ್ತಾ ಈಗ ಎಂಥದೋ ಈಗ ನಿಮ್ಮ ಕಾರ್ಪೊರೇಷನಲ್ಲಿ ಯಾವುದೋ ರೈಟ್ ಕಂಪ್ನಿ ಕೊಟ್ಟು ಎಂಥದೋ ಕಸ ವಿಲೇವಾರಿ ಮಾಡೋದು ನಡೀತಿದೆಯಲ್ಲ ಈಗ. ಗ್ರೇಟರ್ ಬೆಂಗಳೂರು ಮಾಡೋದಕ್ಕೆ ಯಾವನೊಬ್ಬನ ರೆಡಿ ಮಾಡ್ಕೊಂಡು ಮುಂದಿನ 30 ವರ್ಷಕ್ಕೆ ಕಸ ಕ್ಲೀನ್ ಮಾಡೋಕ್ಕೆ 45,000 ಕೋಟಿ ವೆಚ್ಚದಲ್ಲಿ ಒಂದು ನಡೀತಾ ಇದೆ ಈಗ ಕೊಡೋಕ್ಕೆ. ಎಷ್ಟು ಪರ್ಸೆಂಟೇಜು ಅಂತ ತಿಳ್ಕೊಂಡಿದ್ದೀರಿ? 10ರಿಂದ 15,000 ಕೋಟಿ ಹೊಡಿಲಿಕ್ಕೆ ಹೊರಟವ್ರೆ ಇವರು. ಬೆಂಗಳೂರು ನಗರ ಬೃಹತ್ ಬೆಂಗಳೂರು ಮಾಡ್ತಾರೆ. ಇಂಥದ್ದು ಗ್ರೇಟರ್ ಬೆಂಗಳೂರು ಚರ್ಚೆ ಮಾಡೋದು ಇದೇ ಸಮಯ. ಅದಕ್ಕೆ ಇಂಥದಕ್ಕೆ ನೀವು ಬೆಂಬಲ ಕೊಡ್ತೀರಾ? ಆಗಿದ್ರೆ ಇವತ್ತು ಯಾವ ಮಟ್ಟಿಗೆ ಹೊರಟಿದ್ದಾರೆ ಈಗ. ಯಾವುದೊಂದು ಪ್ರೈವೇಟ್ ಕಂಪ್ನಿ ಮುಖಾಂತರ ಏನೋ ಈಗ ರಿಪೋರ್ಟ್ ತಗೊಂಡು ಯಾವನ ಬ್ಲ್ಯಾಕ್ ಲಿಸ್ಟಲ್ಲಿರೋನು ಅವನಿಗೆ ಈಗ 30 ವರ್ಷಕ್ಕೆ ನಾವು ಬದುಕಿರಲ್ಲ, ನೀವು ಬದುಕಿರಲ್ಲ. 30 ವರ್ಷಕ್ಕೆ ಕೊಡ್ತಾರಂತ ಈಗ 45,000 ಕೋಟಿಗೆ ಮಾಡಕೊಟ್ಟವ್ರೀಗ. ಇದು ಅದೆಂಥದ್ದು ಬೆಂಗಳೂರು ದಕ್ಷಿಣ ರಾಮನಗರ, ಅವೆಲ್ಲ ಬೆಂಗಳೂರಿನವರು. ಅವ್ರ್ಯಾರು ಹಾಸನದವರು. ನಾನು ಹಾಸನದಲ್ಲಿ ಹುಟ್ಟಿದ್ರು, ನಾನು ಮಣ್ಣಿಗೆ ಹೋಗೋದು ರಾಮನಗರದಲ್ಲಿ. ಇವೆಲ್ಲ ಕತೆ ಹೇಳ್ಕೊಂಡು ನೀವು ರಾಜ್ಯ ಡೆವಲಪ್ ಮಾಡಾರ ನೀವು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಾನವತ್ತು ತಂದಿದ್ದರಿಂದ ಇವತ್ತು ಬೆಂಗಳೂರು ಹೊರವಲಯದಲ್ಲಿ ಡಾಂಬರೀಕರಣ ನೋಡಿದರೆ ಅವತ್ತು 20 ತಿಂಗಳಲ್ಲಿ ನಾನು ತೆಗೆದುಕೊಂಡಂಥ ಆಡಳಿತ. ಮೆಟ್ರೋಗೆ 19 ಕಿಲೋಮೀಟ್ರ್ ಮೊದಲನೇ ಕಾಮಗಾರಿ ಡಿಸಿಷನ್ ಕೊಟ್ಟವನು ಕುಮಾರಸ್ವಾಮಿ. ಯಾವ ಕಾಂಟ್ರಾಕ್ಟರ್ ಮನೆ ಬಾಗಿಲು ಕರೀಲಿಲ್ಲ ಎಷ್ಟೊತ್ತಿಗೆ ಪರ್ಸೆಂಟೇಜು ಅಂತ. ಅವನ ಮುಖ ನೋಡಲಿಲ್ಲ ನಾನು. ಮೊದಲನೇ 19 ಕಿಲೋಮೀಟ್ರಿಗೆ ಪರ್ಮಿಷನ್ ಕೊಟ್ಟವನು ನಾನು. ಚರ್ಚೆ ಮಾಡಬೇಕು ಅಂದರೆ ಥ್ಯಾಂಕ್ ಯು ಬ್ರದರ್. ಈಗ ಕೂಡ ಹಾಗಲ್ಲ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದಿದೆ. ಈ ವಿಚಾರವಾಗಿ ಬಿಜೆಪಿ ನೋಡ ಮುಂದೆ ಉತ್ತರ ಕೊಡುತ್ತೆ. ನಾನು ಯಾವ ರೀತಿ ತನಿಖೆ ಬಗ್ಗೆ ಹೇಳಲ್ಲ. ನಾನು ರಾಜ್ಯದ ಯಾರಾದರೂ ಗೌರವಾನ್ವಿತ ವಕೀಲರುಗಳಿಗೆ ಮನವಿ ಮಾಡ್ತಕ್ಕಂಥದ್ದು, ಈ ಪ್ರಕರಣ ಗವರ್ನರ್ ಮುಂದೆ ತೆಗೆದುಕೊಂಡೋಗಿ ಒಂದು ಅವರಿಂದ ಪ್ರಾಸಿಕ್ಯೂಷನ್ಗೆ ಒಂದು ಪರ್ಮಿಷನ್ ಕೇಳಿ ಕೋರ್ಟ್ ಮುಂದೆ ಈ ಹಗರಣವನ್ನು ತೆಗೆದುಕೊಂಡು ಹೋಗ್ತಕ್ಕಂಥವ್ರ ಮುಖಾಂತರ ಈ ಹಗರಣಕ್ಕೆ ಒಂದು ತಾರ್ಕಿಕ ಅಂತ್ಯ ತರಲಿಕ್ಕೆ ಸಾಧ್ಯ ಇದೆ. ನನಗೆ ಇನ್ವಿಟೇಷನ್ನೇ ಬಂದಿಲ್ಲ, ಪೇಪರಲ್ಲಿ ನೋಡಿದ್ದೀನಿ ಅಷ್ಟೆ. ನನಗೆ ಬಂದಿಲ್ಲ ಇನ್ವಿಟೇಷನ್, ಇಲ್ಲಿವರೆಗೂ ಬಂದಿಲ್ಲ.